ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಧಿವೇಶನದಲ್ಲಿ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಗಿತ್ತು. ರೈತರ ಧ್ವನಿಯಾಗಿ ಪ್ರತಿಪಕ್ಷಗಳು ಇಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾವೆ. ಬೆಂಬಲ ಬೆಲೆಯ ವಿಚಾರ ಕೂಡ ಇವತ್ತು ಅಧಿವೇಶನದಲ್ಲಿ ಪ್ರಸ್ತಾಪವಾಗಿತ್ತು. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ ಟಿಪ್ಪು ಜಯಂತಿ ಈ ಅಧಿವೇಶನದಲ್ಲಿ ಜೀವಂತವಾಗಿದ್ದನ್ನು ನೀವು ಗಮನಿಸಬಹುದು. ಎಲ್ಲ ಬೆಳವಣಿಗೆಗಳು ಒಂದು ಕಡೆ ನಡೀತಾ ಇದ್ರೆ ಮಗದೊಂದು ಕಡೆ ಕುರ್ಚಿ ಕದನದ ಒಂದೊಂದೇ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಬಳಿ ಒಂದು ಕ್ಲಾರಿಫಿಕೇಷನ್ನ ಕೇಳುವಂತಹ ಘಟನೆ ಕೂಡ ನಡೆಯಿತು. ಹಾಗಾಗಿ ಇವತ್ತು ಅಧಿವೇಶನದಲ್ಲಿ ಯಾವ ರೀತಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಿದ್ದಾವೆ ಮತ್ತು ಕುರ್ಚಿ ಕದನ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದು ಉತ್ತರ ಕರ್ನಾಟಕದ ಆ ಭಾಗದಲ್ಲಿರುವಂಥ ರೈತರ ಧ್ವನಿಯಾಗಿ, ಆ ಭಾಗದ ಜನರ ಮೂಲ ಸೌಕರ್ಯಕ್ಕಾಗಿ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಹೋರಾಟದ ಕಿಚ್ಚು ಕೊಂಚ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಬಹಳ ಜೋರಾಗಿ ನಡೆದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು. ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು. ಕೇವಲ ಚರ್ಚೆಯಾಗಿ ಉಳ್ಕೊಳ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಫಲಶ್ರುತಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಆದರೆ ಆಡಳಿತ ಮತ್ತು ವಿಪಕ್ಷಗಳು ಈ ಅಧಿವೇಶನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಆ ಉತ್ತರ ಕರ್ನಾಟಕ ಭಾಗಕ್ಕೆ ಇನ್ನಾದರೂ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರ, ಕಾದು ನೋಡಬೇಕು. ಸುವರ್ಣಸೌಧ ಮುತ್ತಿಗೆಗೂ ಕೂಡ ಬಿಜೆಪಿ ಯತ್ನವನ್ನು ನಡೆಸಿತು. ಸದನದ ಒಳಗೂ ಹೊರಗೂ ರಾಜಕೀಯ ಬಹಳ ಜೋರಾಗಿತ್ತು. ಇನ್ನು ಬೆಳಗಾವಿಯಲ್ಲಿ ಕಮಲ ಪಡೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ. ಈ ಮಧ್ಯೆ ಸಿಎಂ ಕುರ್ಚಿ ವಿಚಾರ ಕೊಂಚ ಸದ್ದು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತು. ಅದಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಸ್ಪಷ್ಟೀಕರಣವನ್ನು ಸ್ವತಃ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಬಳಿ ಕೇಳಿದ್ದಾರೆ. ಈ ಮಧ್ಯೆ ಟಿಪ್ಪು ಜಯಂತಿಯ ವಿಚಾರ ಜೀವಂತವಾಗಿದ್ದು ಬಹಳ ಆಶ್ಚರ್ಯವನ್ನು ತರಿಸಿದೆ. ಹಾಗಾಗಿ ಇವತ್ತು ಅಧಿವೇಶನದಲ್ಲಿ ಏನೇನಾಯಿತು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು, ಸುನಿಲ್ ಕುಮಾರ್, ಡಿ ಕೆ ಶಿವಕುಮಾರ್ ಹೀಗೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನಾವು ಮೊದಲಿಂದನೂ ಅದನ್ನು ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆ್ಯಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಸರ್, ಜನವರಿಗೆ ಕರೀತಾ ಇದ್ದಾರೆ, ಜನವರಿಗೆ ಹೋಗಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗೋದು ಹೀಗಾಗೋದು ಅಂತ ಯಾಕೆ? ಯಾಕಂದ್ರೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ನಮಗೆ ಗೊತ್ತಿರುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಸರ್, ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ 2 ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲ ಪಕ್ಷಗಳಲ್ಲೂ ಒಗ್ಗಟ್ಟು ಕೂಡ ಇದೆ. ಅದರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅಂತ ಏನು ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ ಕೂಡ. ಅದು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಸರ್, ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇತ್ತು. ಯಾಕೆ ಅಂತಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ ಸಿದ್ದರಾಮಯ್ಯ ಅವರು 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅದು ಸ್ಪಷ್ಟಪಡಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ತಿಂಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ
ಏನು ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ. ಅದು ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹೇಳೋದು ಈಗ ಸೆಂಟ್ರಲ್ದೊಂದು ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಖಂಡಿತ. ಇದೇ ಮಾಧ್ಯಮದಲ್ಲಿ ನವೆಂಬರ್ ಕ್ರಾಂತಿ ಪರಾಂತಿ ಅಂತ ದಿಲ್ಲಿಯಲ್ಲಿ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಏನು ಕ್ರಾಂತಿ ಆಗ್ತದೆ ಅಂತ ಹೇಳಿದೆ. ನವೆಂಬರ್ ಹೋಯ್ತು, ಈಗ ಡಿಸೆಂಬರ್ ಬಂದಿದೆ, ಈಗ ಜನವರಿಗೆ ಹೋಗಿದೆ. ಆ ಥರ ಏನೇನು ಇಲ್ಲ. ಏನು ನಿರ್ಧಾರ ತಗೊಳ್ಬೇಕಾದ್ರೆ ಅದು ನಮ್ಮ ಪಕ್ಷ ಹೈಕಮಾಂಡ್ ತಗೊಂಡಿದೆ. ಮಾಧ್ಯಮ ಸ್ನೇಹಿತರು ಮಾತಾಡೋಕೆ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ. ನೋಡಿ, ಅಧಿವೇಶನ ಆರಂಭ ಆಗಿದೆ. ಉತ್ತರ ಕರ್ನಾಟಕ ಭಾಗದ ಹಲವಾರು ಸಮಸ್ಯೆಗಳಿಗೆ ಈ ಅಧಿವೇಶನದ ಮೂಲಕ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಅಂತ ಈ ಅಧಿವೇಶನ ಕರ್ಕೊಂಡ್ರೂ ಕೂಡ ನೋಡಿ ಸುತ್ತಿ ಬಳಸಿ ಮತ್ತಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹತ್ರನೇ ಬರ್ತಾ ಇದೆ ಸಬ್ಜೆಕ್ಟ್. ಎಲ್ಲಿ ಹೋದರೂ ಕೂಡ ಅದೇ ಚರ್ಚೆ. ಸುನೀಲ್ ಕುಮಾರ್ ಅವರು ಮಾತಾಡಿದ್ದನ್ನು ನೆನಪಿಸ್ಕೊಳ್ಳೋದಾದರೆ, ಇವತ್ತು ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ಮಟ್ಟಕ್ಕೆ ಬೆಟ್ಟಿಂಗ್ಗಳು ನಡೀತಿದೆ ಅಂತ ಹೇಳಿದ್ರೆ ಎತ್ತ ಕಡೆ ಸಾಗ್ತಾ ಇದೆ ನಮ್ಮ ರಾಜಕೀಯ ಪರಿಸ್ಥಿತಿ ಅಂತ. ಇದು ಒಂದು ಭಾಗ. ಮತ್ತೊಂದು ಭಾಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳು, ಮೆಕ್ಕೆಜೋಳದಿಂದ ಹಿಡಿದು ತೊಗರಿಯಿಂದ ಹಿಡಿದು ಬೆಂಬಲ ಬೆಲೆಗೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಹೋರಾಟಗಳು ನಡೆದಿದ್ದಾವೆ. ಆದರೆ ಇದಕ್ಕೆ ಆಡಳಿತ ಪಕ್ಷ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಕೊಟ್ಟಿದ್ರೂ ಕೂಡ ಅದು ಸಮಾಧಾನಕರವಾಗಿಲ್ಲ ಅನ್ನುವಂತಹ ವಾತಾವರಣದ ನಡುವೆ ಇವತ್ತು BJPಯ ಆಕ್ರೋಶ ರೈತರ ಪರವಾಗಿ ಹೆಚ್ಚಾಗಿತ್ತು ಅನ್ನೋದಾದರೆ ಅದಕ್ಕೆ ಅವ್ರು ಕಟಿಬದ್ಧರಾಗಿ ನಿಂತ್ಕೋಬೇಕಾಗತ್ತೆ. ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್. ಫಾರ್ ಎಕ್ಸಾಂಪಲ್, ಈಗ 8 ದಿವಸದ 9 ದಿವಸದ ಅಧಿವೇಶನಕ್ಕಷ್ಟೇ ಸೀಮಿತವಾಗಿದ್ದರೆ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಿಲ್ಲ. ಹಾಗಾಗಿ ಇವತ್ತು ಓವರಾಲ್ ಅಧಿವೇಶನ ಸೇಮ್ ಟೈಮ್ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ನಮಸ್ತೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ರಾಜಕೀಯ ಚಿಂತಕರಾಗಿರುವಂತಹ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಗಮನಿಸಿದರೆ ಅದರಲ್ಲೇನು ಬಹಳ ಲೋಪ ನನಗೇನು ಕಾಣಲಿಲ್ಲ. ಆದರೂ ಕೂಡ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರ ಹತ್ರ ಸ್ಪಷ್ಟೀಕರಣ ಕೇಳಿದಾರಂತೆ. ಏನು ಹೇಳ್ತೀರಿ? ಅಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ನೋಡಿ, ಇದೇ ಯತೀಂದ್ರ ಸಿದ್ದರಾಮಯ್ಯನವರು ಇದಕ್ಕೆ ಮುಂಚೆ ಸ್ವತಃ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ವೇದಿಕೆನಲ್ಲೇ ಹೇಳಿದ್ರು, ಕುರ್ಚಿ ಬದಲಾವಣೆ ಆಗೋದಿಲ್ಲ, 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಮತ್ತೆ ಮುಂದಿನ ಅಂದ್ರೆ ಸಿದ್ದರಾಮಯ್ಯನವ್ರ ನಂತರ ರಾಜಕೀಯವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದಾದ ಒಂದು ಜವಾಬ್ದಾರಿ ಅಂತ ತೆಗೆದುಕೊಳ್ತಾರೆ ಅಂತೇಳಿ ಇದೇ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರು. ಅವತ್ತು ಇದೇ ಸಿದ್ದರಾಮಯ್ಯನವರು ಅವತ್ತು ವೇದಿಕೆನಲ್ಲಿ ಇದ್ರು. ಅವತ್ತು ಸಹ ಅವ್ರನ್ನ ತಡಿಲ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ, ಕೇಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಸೊ ಯತೀಂದ್ರ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಹೇಳಿಸ್ತಿರ್ತಕ್ಕಂಥದ್ದು ಯಾರು? ಸ್ವತಃ ಮುಖ್ಯಮಂತ್ರಿಗಳ ಮಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಈಕ್ವಲ್ ಟು ಮುಖ್ಯಮಂತ್ರಿಗಳು ಹೇಳ್ದಂಗೆ. ಸೊ ನೋಡಿ ಮೇಡಮ್, ರಾಜ್ಯದಲ್ಲಿ ಒಂದು 2 ಟೀಮ್ ಇದೆ. ಸ್ಪಷ್ಟೀಕರಣ ನಿಮಗೆ ಕಾಣಿಸಲ್ವಾ? ಸ್ಪಷ್ಟೀಕರಣ ಸಿದ್ದರಾಮಯ್ಯನವ್ರು ಕೇಳ್ತಿದ್ದಾರೆ, ಸ್ಪಷ್ಟೀಕರಣ ಅಂತ ಹೇಳ್ಬೋದು. ಬಟ್ ಅದು ಯಾವ ರೀತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಲ್ಲ. ಈಗ ಇಕ್ಬಾಲ್ ಹುಸೇನ್ ಅವರಿಗೆ DK ಶಿವಕುಮಾರ್ ಅವರು ನೋಟಿಸ್ ಕೊಟ್ಟಂಗೆ ಮಾಡಿದ್ರು. ಆದ್ರೆ ನೋಟಿಸ್ ಕೊಟ್ಟಂಗೆ ಮಾಡಿದ್ ಮತ್ತೆ ಇಕ್ಬಾಲ್ ಹುಸೇನ್ ಮಾತಾಡ್ತಲೇ ಇದ್ದಾರೆ. ಸೊ ಅಂದ್ರೆ ನೀನು ಕೊಟ್ಟಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತಕ್ಕಂಥದ್ದು ಆಗಿರ್ಬೋದು ಒಂದು. ಮತ್ತೆ ರಾಜ್ಯದಲ್ಲಿ 2 ಟೀಮ್ ಇದೆ ಮೇಡಮ್. ಈ 2 ಟೀಮ್ ಲಿಟ್ರಲಿ ಹೆಂಗೆ ಅಂತಂದ್ರೆ ಒಂದು ತರ ಈ ಗ್ಯಾಂಗ್ ವಾರ್ ತರ ಮಾಡ್ತಿದ್ದಾರೆ. ಒಂದು ಈ ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನು, ಈ ಮಾಗಡಿ ಬಾಲು, ಮತ್ತೆ ಈ ಶಿವಗಂಗಾ ಬಸವರಾಜು, ಇವರೆಲ್ಲ ಒಂದ್ ಕಡೆ ಒಂದು ಗ್ಯಾಂಗು. ಇನ್ನೊಂದು ಗ್ಯಾಂಗು ರಾಜಣ್ಣ, ಮಾದೇವಪ್ಪ, ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಇದೊಂದು ಗ್ಯಾಂಗು. ಈ ಗ್ಯಾಂಗ್ಗಳ ಕೆಲಸ ಏನು ಅಂತಂದ್ರೆ ಪ್ರತಿನಿತ್ಯ ಇವರು ಒಂದು ರಾಜಕೀಯ ಒಂದು ಬೆಳೆಕಾಳು ಬೇಯಿಸ್ಕೊಳ್ಳೋದು, ರಾಜಕೀಯದ ವಿಚಾರ ಮಾತನಾಡ್ತಕ್ಕಂಥದ್ದು, ಕುರ್ಚಿ ವಿಚಾರ ಮಾತನಾಡ್ತಕ್ಕಂಥದ್ದು. ಮತ್ತೆ ಕುರ್ಚಿ ವಿಚಾರ ಮಾತನಾಡ್ಲಿ, ಆದ್ರೆ ಇವತ್ತಿನ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಇವ್ರು ನೋಡ್ಬೇಕಲ್ವಾ?
ಬೆಳಿಗ್ಗೆ ಆದ್ರೆ ಇವ್ರು ಕುರ್ಚಿ ಕಿತ್ತಾಟ, ಟಿಫನ್ನು, ಊಟ, ಕನಕಪುರದಿಂದ ಕೋಳಿ ತಗೊಂಬಂದಿದ್ದೋ, ಕೋಳಿ ತಿಂದೋ, ಇಡ್ಲಿ ತಗೊಂಬಂದಿದ್ದೋ, ಇದನ್ನೇ ಜನಗಳು ಕೂತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಕೇಳ್ತಕ್ಕಂಥವ್ರು? ಜನಗಳ ಸಮಸ್ಯೆನೂ ಬಗೆಹರಿಸ್ಬೇಕಲ್ವಾ? ನೋಡಿ, ಇವತ್ತಿನ ಒಂದು ಡೇಟಾ ಹೇಳ್ತೀನಿ ಮೇಡಮ್. ಇವತ್ತು ಶಿಕ್ಷಣ ಇಲಾಖೆನಲ್ಲಿ 62,145 ಜಾಬ್ಗಳು ಖಾಲಿ ಉಳ್ಕೊಂಡಿದ್ದಾವೆ, ಫಿಲ್ ಮಾಡಕ್ಕಾಗಿಲ್ಲ. ಆರೋಗ್ಯ ಇಲಾಖೆಯಲ್ಲಿ 35,196 ಜಾಬ್ಗಳು ಖಾಲಿ ಉಳ್ಕೊಂಡಿದ್ದಾವೆ. ಗೃಹ ಇಲಾಖೆಯಲ್ಲಿ 22,069 ಖಾಲಿ ಇದಾವೆ. ಪಶುಸಂಗೋಪನೆಯಲ್ಲಿ 10,946 ಖಾಲಿ ಇದಾವೆ. ಪಂಚಾಯತ್ ರಾಜ್ ಇಲಾಖೆ ಅದರಲ್ಲಿ 10,946, ಉನ್ನತ ಶಿಕ್ಷಣ 13,013 ಇಷ್ಟು ಖಾಲಿ ಉಳ್ಕೊಂಡಿದ್ದೇವೆ. ಇವ್ರು ಯಾವಾಗ್ಲೂ ನಾವು ರಾಹುಲ್ ಗಾಂಧಿ ಅವರು ಜನ್ಜೆಟ್ ಬಗ್ಗೆ ಮಾತನಾಡ್ತಾರೆ. ಅರೇ ಸ್ವಾಮಿ, ನಿಮ್ಮ ಜನ್ಜೆಟ್ಗೆ ಉದ್ಯೋಗ ಕೊಡಿ, ಉದ್ಯೋಗ ಫಿಲ್ ಮಾಡಿ, ಸರ್ಕಾರಿ ಉದ್ಯೋಗ ಕೊಡಿ ಅವ್ರಿಗೆ. ಜೆನ್ಜೆಡ್ ನೀವು ದೊಡ್ಡ ದಂಗೆ ಎದ್ದೊಳ್ಬೇಕು, ನೇಪಾಳದ ರೀತಿ ದಂಗೆ ಎದ್ದೊಳ್ಬೇಕು ಅಂತ ಹೇಳೋದಲ್ಲ, ಅವ್ರಿಗೆ ಉದ್ಯೋಗ ಕೊಡಿ. ಇವತ್ತು ಉದ್ಯೋಗ ಫಿಲ್ ಮಾಡಕ್ ಆಗ್ತಾ ಇಲ್ಲ. ನೀವು ಬಂದು 2.5 ವರ್ಷ ಆಗ್ತಾ ಇದೆ. ಬಳ್ಳಾರಿನಲ್ಲಿ 5,000 ಕೋಟಿ ಖರ್ಚು ಮಾಡಿ ಜೀನ್ಸ್ ಪಾರ್ಕ್ ಅನ್ನು ಮಾಡ್ತೀನಿ ಅಂತ ಅಂದ್ರೆ ಇವತ್ತು ಆದೇಶ ಹೊರಡಿಸಿದಿರಿ 36 ಜೀನ್ಸ್ ಕಂಪನಿಗಳನ್ನ ನಾವು ಮುಚ್ತೀವಿ ಅಂತ ಹೇಳಿ. ಇವತ್ತು ಸುಮಾರು 40,000 ಸರ್ಕಾರಿ ಶಾಲೆಗಳನ್ನ KPSಗೆ ಮರ್ಜ್ ಮಾಡಿ ಮುಚ್ಚಬೇಕು ಅಂತ ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಿ. ದಯಮಾಡಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಿ. ಅದು ಬಿಟ್ಟು ನಿಮ್ಮ ಕುರ್ಚಿ ಕಿತ್ತಾಟ ನಮಗೆ ಬೇಕಾಗಿಲ್ಲ. ನಿಮ್ಮ ಕುರ್ಚಿ ಕಿತ್ತಾಟ ನಿಮ್ಮ ಪಕ್ಷದಲ್ಲಿ ಇರಲಿ, ಆದ್ರೆ ನಿಮ್ಮ ಕುರ್ಚಿ ಕಿತ್ತಾಟದಿಂದ, ಗಂಡ ಹೆಂಡತಿ ಜಗಳದಿಂದ ಮಕ್ಕಳು ಬಡವಾದ್ರು ಅಂತ ಹೇಳಿ ಜನರನ್ನ ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ? 2,000 ಕೋಟಿಯನ್ನ ಮೊನ್ನೆ ತಾನೇ ನೀವು ಗುಂಡಿ ಮುಚ್ಚಕ್ಕೆ ಅಂತ ಹೇಳಿ ಅನೌನ್ಸ್ ಮಾಡ್ಕೊಂತೀರಿ. ಬಟ್ ಎಲ್ಲಿ ಗುಂಡಿ ಮುಚ್ಚಿದ್ರಿ ಅಂತ ನಮಗೆ ಇದುವರೆಗೂ ಸಹ ಗೊತ್ತಾಗಿಲ್ಲ. ದಯಮಾಡಿ. ಮತ್ತೆ ಡ್ರಗ್ಸ್, ಇವತ್ತು ಡ್ರಗ್ಸ್ ಬೆಂಗಳೂರು ಮತ್ತೆ ಕರ್ನಾಟಕ ಒಂಥರ ಡ್ರಗ್ಸ್ ನ ಒಂದು ದದ್ದೆ ಆಗ್ಬಿಟ್ಟಿದೆ ಮೇಡಮ್, ಒಂದು ಅಡ್ಡೆ ಆಗ್ಬಿಟ್ಟಿದೆ. ಈಗ 2.5 ವರ್ಷದಲ್ಲಿ ಆಗಿದೆ, ಮುಂಚೆ ಇರಲಿಲ್ಲ. ಮುಂಚೆ ಯಾವತ್ತೂ ಸಹ ಇಷ್ಟೊಂದು ಈ ಮಟ್ಟದಲ್ಲಿ ಒಂದು ಡ್ರಗ್ಸ್ ಕಂಪನಿ ಫ್ಯಾಕ್ಟರಿ ತಗೊಳ್ಳಾಕೊಳ್ಳೋ ಲೆವೆಲ್ಗೆ ಕರ್ನಾಟಕ ಹೋಗಿರ್ಲಿಲ್ಲ. ಇವತ್ತು ಬೇರೆ ದೇಶದಿಂದ ಡ್ರಗ್ಸ್ ಬರ್ತಾ ಇದೆ. ಸುಮಾರು 162 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನು ವಶ ಮಾಡ್ಕೊಂತಾರೆ. ಇಲ್ಲೊಂದು ಡ್ರಗ್ಸ್ ಫ್ಯಾಕ್ಟರಿ ತಗೊಳ್ಳಾಕೊಳ್ಳುತ್ತೆ. ಬೇರೆ ರಾಜ್ಯದ ಬಂದು ಪೊಲೀಸ್ನವ್ರು, ಮಹಾರಾಷ್ಟ್ರದ ಪೊಲೀಸ್ನವ್ರು ಬಂದು ಇಲ್ಲಿ ಹಿಡಿಬೇಕಾಗುತ್ತೆ ಅಂತಂದ್ರೆ ಇವತ್ತು ಇಲ್ಲಿ ಇಲ್ಲಿ ಮಾಡ್ತಿರ್ತಕ್ಕಂಥ ಗ್ಯಾಂಬ್ಲಿಂಗ್, ಇವರ ವೀರೇಂದ್ರ ಪಪ್ಪಿ ಜೈಲಿನಲ್ಲಿದ್ದಾರೆ. ಮತ್ತೆ ಇದೇ ರಮ್ಯಾ ರಾವ್ ಚಿನ್ನದ ಸಾಗಾಣಿಕೆ ತಗೊಳ್ಳಾಕೊಂಡಿದ್ದಾರೆ. ಇಲ್ಲಿ ಎಲ್ಲಿ ಬೇಕು ರೋಡ್ನಲ್ಲಿ ಹಣವನ್ನ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಕೊಲೆಗಳು ಜಾಸ್ತಿ ಆಗ್ತಾ ಇದಾವೆ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದಾವೆ, ಅನಾಚಾರಗಳು ಜಾಸ್ತಿ ಆಗ್ತಾ ಇದಾವೆ, ಭ್ರಷ್ಟಾಚಾರಗಳು ಜಾಸ್ತಿ ಆಗ್ತಾ ಇದಾವೆ. ಇಷ್ಟೆಲ್ಲ ಆದ್ರೂ ನೀವು ಕುರ್ಚಿ ಕಿತ್ತಾಟ ಎಷ್ಟು ದಿನ ನೋಡೋಣ ಸರ್? ದಯಮಾಡಿ ಕರ್ನಾಟಕವನ್ನ ಇದರಿಂದ ಬಂಧನ ಮುಕ್ತಗೊಳಿಸಿ ನಿಮ್ಮಿಂದ. ರೈಟ್. ದರ್ಶನ್ ಅವರೇ, ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಕಳೆದ 1.5-2 ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಡೆ ಪಕ್ಷ ನಿಮಗೆ ಅವರ ಸಮಸ್ಯೆಯನ್ನು ಬಗೆಹರಿಸಕ್ಕಾಗಿಲ್ಲ ಅಂದರೆ ಶ್ವೇತಪತ್ರವನ್ನಾದರೂ ಹೊರಡಿಸಿ ಅಂತ ಸಿಟಿ ರವಿ ಹೇಳ್ತಾರೆ. ಏನು ಹೇಳ್ತಿರೋದಕ್ಕೆ? ಇವತ್ತು ನಮ್ಮ ಸರ್ಕಾರದ ವಿಚಾರವಾಗಿ, ರೈತರ ವಿಚಾರವಾಗಿ ಯಾವ ನೈತಿಕತೆಯನ್ನು ಇಟ್ಕೊಂಡು BJP ನಾಯಕರು ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥ ಮೊದಲನೇ ಪ್ರಶ್ನೆ. ಉದಾಹರಣೆ, ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಕಾರ್ಖಾನೆಯ ಮಾಲೀಕರನ್ನು ಕರೆಸಿ, ರೈತರ ಮುಖಂಡರನ್ನು ಕರೆಸಿ, ಇಬ್ಬರಿಗೂ ಒಂದು ಸಮಪಾಲನ್ನು ಕೊಟ್ಟು, ಇಬ್ಬರಿಗೂ ಒಂದು ಕೊನೆ ಪಕ್ಷ ಒಂದು ನ್ಯಾಯ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ 3,300 ರೂಪಾಯಿ ಕೊಡುವ ಮೂಲಕ. ಆದ್ರೆ ರೈತರು ಪಾಪ ಅವರು 4-5 ದಿನ ಒಂದ್ ಕಡೆ ಹೋರಾಟ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಹೋಗ್ತಾರೆ. ಇವತ್ತು ನನ್ನ ಬರ್ಡೇ ಇದೆ, ಮಧ್ಯಾಹ್ನ ಪ್ರೆಸ್ಸಿಗೆ, ಸಾಯಂಕಾಲ ಇವತ್ತು ನನ್ನ ಬರ್ಡೇ ಇತ್ತು, ಆದ್ರೂ ನಾ ಇಲ್ಲಿಗೆ ಬಂದಿದ್ದೀನಿ ಅಂತ ರಾತ್ರಿ ಆರ್ತಿ ಎತ್ತಿಸ್ಕೊಂಡ್ಬಿಟ್ಟು ವಿಜೇಂದ್ರರವರು ಬೆಳಗ್ಗೆ ಅಲ್ಲಿಂದ ಕಾಲ್ ಕೀಳ್ತಾರೆ. ಇದೆಲ್ಲ ಹೋರಾಟ ಮಾಡುವಂತ ನೀತಿನ ಅನ್ನುವಂಥದ್ದು ಮತ್ತೊಂದು. ಇನ್ನೊಂದು, ಮೆಕ್ಕೆಜೋಳದ ವಿಚಾರವನ್ನ ನೀವು ಕೇಳ್ತಾ ಇದ್ದೀರಿ ಮೇಡಮ್. ಮೆಕ್ಕೆಜೋಳಕ್ಕೆ 2024-25ರಲ್ಲಿ 2,225 ರೂಪಾಯಿ ಬೆಂಬಲ ಬೆಲೆ ಇತ್ತು. ಇವತ್ತು ನಾವು ಅದನ್ನ 2,400 ರೂಪಾಯಿಗೆ ಮಾಡಿದ್ದೀವಿ. ಮತ್ತೆ ಖರೀದಿ ಕೇಂದ್ರಗಳನ್ನು ನಾವು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ತೆರೆದಿರುವಂತ ಕೆಲಸವನ್ನ ಮಾಡಿದ್ದೀವಿ. ಮೇಡಮ್, ನೀವು ಬಹಳ ಮುಖ್ಯವಾಗಿ ಹೋರಾಟ ಅಥವಾ ರೈತರ ವಿಚಾರವನ್ನ ಕೇಳಿದ್ರಲ್ಲ ಮೇಡಮ್, ನಾನು ಸದಾ ಕೇಳುವಂತಹ ಪ್ರಶ್ನೆ, ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂಥವ್ರು ಯಾರು? ನಾನು ರೈತರ ವಿಚಾರನೆ ಮಾತಾಡ್ತೀನಿ, ಇವತ್ತು ಬೇರೆ ಮಾತಾಡೋದಿಲ್ಲ. ಎರಡನೇದು, ಇವತ್ತು ದೆಹಲಿನಲ್ಲಿ ಇದೇ MSPಗೋಸ್ಕರ ಹೋರಾಟ ಮಾಡ್ತಾ ಇದ್ದಂತ ಹರಿಯಾಣ, ದೆಹಲಿ, ಉತ್ತರ ಪ್ರದೇಶದ ರೈತರು ಬರುವಾಗ ಆ ಸಿಂಗು ಬಾರ್ಡರ್ ಮತ್ತೆ ಉಳಿದ ಬಾರ್ಡರ್ಗಳಲ್ಲಿ ಬರೋ ಜಾಗದಲ್ಲಿ ತಂತಿ ಬೇಲಿ ಕಟ್ತಾರೆ, ಬರೋ ಜಾಗದಲ್ಲಿ ಮೊಳೆ ಹೊಡಿತಾರೆ, ಬರೋ ಜಾಗದಲ್ಲಿ ಕಲ್ಗಳನ್ನ ಅಡ್ಡ ಇಡ್ತಾರೆ, ಬರೋ ಜಾಗದಲ್ಲಿ ಅಶ್ರುವಾಯು ಪ್ರಯೋಗ ಆಗ್ತದೆ, ಗೋಲಿಬಾರ್ ಆಗ್ತದೆ, ಲಾಠಿ ಚಾರ್ಜ್ ಆಗುತ್ತೆ. 728 ಜನ ರೈತರನ್ನ ಕೊಲೆ ಮಾಡಿದ್ರಲ್ಲ, ಇವರು ಯಾವ ನೈತಿಕತೆ ಮೇಲೆ ಪ್ರಶ್ನೆ ಮಾಡ್ತಾರೆ? ಮೇಡಮ್, ಇವತ್ತು ರಾಜ್ಯಕ್ಕೆ ಬರಬೇಕಾದಂತ ರಸಗೊಬ್ಬರದ ಪೂರೈಕೆ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲ. ಹಿಂದೊಮ್ಮೆ ಇದೇ ರೈತರ ಬಗ್ಗೆ
ಮಾತಾಡ್ತೀನಿ. ಹಾವೇರಿನಲ್ಲಿ ಹೋರಾಟ ಮಾಡ್ತಾ ಇದ್ದಂತ ರೈತರ ಮೇಲೆ ಇದೇ ಯಡಿಯೂರಪ್ಪನವರ ಸರ್ಕಾರ ಗೋಲಿಬಾರ್ ಮಾಡಿ ಇಬ್ಬರು ರೈತರನ್ನ ಕೊಂದಿರ್ತಕ್ಕಂಥ ವಿಚಾರ ನಾವು ಮರೆಮಾಚುವಂತದಲ್ಲ ಮೇಡಮ್. ರೈತರ ಬಗ್ಗೆನೇ ಹೇಳ್ಬೇಕಂದ್ರೆ ಇವತ್ತು ಭದ್ರಾ ಮೇಲ್ದಂಡೆ ರೈತರ ಒಂದು ಬದುಕು ಭಾವನೆಯನ್ನ ಕಟ್ಕೊಡೋದಕ್ಕೋಸ್ಕರ ಭದ್ರಾ ಮೇಲ್ದಂಡೆ ಯೋಜನೆ ಇರ್ತಕ್ಕಂಥದ್ದು 23ರ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ನಲ್ಲಿ ಘೋಷಣೆ ಆಗಿರ್ತಕ್ಕಂಥ 5,300 ಕೋಟಿ ರೂಪಾಯಿ ಹಣ ರೈತರಿಗೆ ಅಲ್ವಾ. ಬಿಜೆಪಿ ಅವರೇ ಯಾಕಿನ್ನೂ ತರದಕ್ಕಾಗಿಲ್ಲ ಈ ಪ್ರಶ್ನೆ ಮೇಡಮ್. ಮೇಕೆದಾಟು ಒಂದು ಕಡೆ ನಮಗೂ ತಮಿಳುನಾಡಿಗೂ ಡಿಸ್ಪ್ಯೂಟ್ ಇದೆ. ಒಂದು ಬಾರಿ ಮೇಕೆದಾಟು ಆಯ್ತು ಅಂತಂದ್ರೆ ಅವ್ರಿಗೆ ಕೊಡೋ ನೀರನ್ನ ಹೆಚ್ಚಾಗೂ ನಾವು ಕೊಡ್ಬೋದು, ಅಷ್ಟೇ ಹೆಚ್ಚಾಗಿ ನಮ್ಮ ಬೆಂಗಳೂರಿಗೂ ನೀರು ಪೂರೈಕೆ ಆಗುತ್ತೆ, ಮತ್ತೆ ಕಾವೇರಿ ಜಲಾನಯ ಪ್ರದೇಶ ಏನು ನೀರು ಪೂರೈಕೆ ಆಗ್ತದಲ್ಲ ಅದಕ್ಕೆಲ್ಲ ಸಹ ಇದಾಗ್ತದೆ. ನಮಗೆ ಪರಿಸರ ಅಂದ್ರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ ಅಂತಂದ್ರೆ ಇವತ್ತಿನ ತನಕ ಬಿಜೆಪಿ ರೈತರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ವಿಷಯದಲ್ಲೇ ಈ ತರ ಸ್ಟೇಟ್ಮೆಂಟ್ ಕೊಟ್ಟು ನುಣುಚ್ಕೊಂಡ್ರೆ ಅವ್ರು ಏನ್ ಮಾಡ್ಬೇಕು ಮೇಡಮ್? ನಾನು ನೋಡಿ ನಿಮ್ಮ ಮುಂದೆ ಸತ್ಯದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಮೇಡಮ್. ಮೆಕ್ಕೆಜೋಳದ ವಿಚಾರಣೆ ಆಗಿರ್ಲಿ, ಕಬ್ಬಿನ ವಿಚಾರಣೆ ಆಗಿರ್ಲಿ, ನಿಮ್ಮ ಟಿವಿಗಳಲ್ಲಿ ಅವತ್ತು ಚರ್ಚೆ ಆಗ್ಬೇಕಾದ್ರೆ ಆ ರೈತರ ಹರ್ಷೋದ್ಗಾರ ಕುಣಿತವನ್ನ ನೀವು ನೋಡಿದ್ದೀರಾ. ನಾವು ನುಡಿತೀವಿ, ನುಡಿದಂತೆ ನಡೆದಿದ್ದೀವಿ ಅನ್ನೋದನ್ನ ಬಹಳ ಎದೆ ತಟ್ಟಿ ಹೇಳ್ತೀನಿ ಮೇಡಮ್. ಮೇಡಮ್ ಅದೇ ರೈತರ ಬಗ್ಗೆ ಕಳಸಾ ಬಂಡೂರಿಗೆ ಇವತ್ತಿನ ತನಕ ಇವರಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಮೇಡಮ್. ಕೃಷ್ಣಾ ಮೇಲ್ದಂಡೆ ಅದು ರೈತರಿಗೋಸ್ಕರನೇ ಸುಮಾರು 51,000 ಕೋಟಿ ರೂಪಾಯಿದು ಪ್ರಾಜೆಕ್ಟ್, ಅದಕ್ಕೂ ಸಮೇತ ಇವರು ಕ್ಲಿಯರೆನ್ಸ್ ಕೊಡೋದಕ್ಕೆ ಹೋಗಿಲ್ಲ. ಇದು ಒಂದು ಭಾಗ ಮೇಡಮ್. ರೈತರ ವಿಚಾರಣೆ ನಾವು ಮಾತಾಡಬೇಕು ಅಂದ್ರೆ ಮೇಡಮ್ 2013ರಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರು ರೈತರ ಒಟ್ಟು 74,000 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು. ಇವತ್ತಿನ ತನಕ ನಮ್ಮ ಕೆಲವೊಂದು ಡಿಸಿಸಿ ಬ್ಯಾಂಕ್ಗಳಲ್ಲಿ 25,000 ಸಾಲ ಮನ್ನಾ ಅಂದ್ರೆ ನಿಮ್ದು ಬಡ್ಡಿನೂ ಇಲ್ದಂಗೆ 25,000 ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ, ಜೊತೆಗೆ ಮಾಡ್ತಾರೆ. ಇವತ್ತಿನ ತನಕ ಕೇಂದ್ರ ಸರ್ಕಾರ ನಯಾ ಪೈಸೆ ರೈತರ ಸಾಲ ಮನ್ನಾ ಮಾಡಿಲ್ಲ. ಯಾಕೆ? ಹಾಗೇನೆ 57,000 ಕೋಟಿ ಉದ್ಯೋಗಪತಿಗಳ ಸಾಲವನ್ನ ಮನ್ನಾ ಮಾಡ್ತಾರೆ. ಕೆಲವರು ಈ ದೇಶನೇ ಬಿಟ್ಟು ಹೋಗಿದ್ದಾರೆ. ಅದರಲ್ಲೂ ಅರುಣ್ ಜೇಟ್ಲಿ ಟಾಟಾ ಮಾಡಿ ವಿಜಯ್ ಮಲ್ಯ ಅವ್ರನ್ನ ಕಳಿಸಿದ್ದು ನಾವು ಏರ್ಪೋರ್ಟ್ ಅಲ್ಲಿ ಕಂಡಿದ್ದೀವಿ. ಇವತ್ತು ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ಮಲ್ಯ ಇವ್ರನ್ನೆಲ್ಲ ಯಾವತ್ತು ಇವ್ರು ಕರ್ಕೊಂಡ್ಬರ್ತಾರೆ, ಯಾವತ್ತು ನಮ್ಮ ಸಂಪತ್ತಿನ ದುಡ್ಡನ್ನ ಇವರು ವಾಪಸ್ ಕೊಡ್ತಾರೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಮೇಡಮ್. ಮೇಡಮ್ ಇವತ್ತು ನೆರೆಗದ್ದು ಹಣ ದೇಶದಲ್ಲಿ ಬರ್ಬೇಕಾದ್ರೆ ನಾನು ರೈತರದೇ ಹೇಳ್ತಾ ಇರೋದು 25,000 ಕೋಟಿ ಬಾಕಿ ಇದೆ. ಕರ್ನಾಟಕದ್ದು 687 ಕೋಟಿ ರೂಪಾಯಿ ರೈತರದೇ ಬಾಕಿ ಇದೆಯಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ನೀವು ಇಟ್ಕೊಂಡು ನೀವು ರೈತರ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯನ್ನು ಇಟ್ಕೊಂಡಿದ್ದೀರಾ? ರೈಟ್. ನಾಗೇಂದ್ರ ಅವರು ಹೇಳಬೇಕು, ರಾಜ್ಯದಲ್ಲಿ ಕಳೆದ 2.5 ವರ್ಷಗಳ ಆಡಳಿತದ ನಂತರದ ಸಂದರ್ಭದಲ್ಲಿ ಹಾರ್ಡ್ಲಿ 3-4 ತಿಂಗಳು ನಾವು ತಗೊಳ್ಳೋಣ. ವಿಶೇಷವಾಗಿ CM ಯಾರು ಅನ್ನೋದೇ ಚರ್ಚೆ ಆಗ್ತಿರೋದ್ರಿಂದಾಗಿ ಇವತ್ತು ಪ್ರತಿಯೊಂದು ಇಲಾಖೆ ಅಥವಾ ಪ್ರತಿಯೊಂದು ಕ್ಷೇತ್ರದ ಜನಸಾಮಾನ್ಯರು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸರ್ಕಾರಿ ನೇಮಕಾತಿ ಅಂದಾಗ ಇವತ್ತು ಬಹುತೇಕ ಉದ್ಯೋಗ ಆಕಾಂಕ್ಷಿಗಳು ಯಾವಾಗ ನೇಮಕಾತಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅಂದರೆ CM ಮತ್ತು DCM ಅನ್ನೋದೇ ಕೇಂದ್ರೀಕೃತ ಆಗ್ಬೋದು. ಇದು ಈ ಬೇರೆಲ್ಲ ಸಮಸ್ಯೆಗಳನ್ನು ಆಪೋಷಣ ತಗೊಳ್ತಿದೆಯಾ ಅನ್ನುವಂಥ ಪ್ರಶ್ನೆ. ಮೇಡಮ್ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಶ್ರೀಮಂತ ರಾಜಕಾರಣಿಗಳು ಅನ್ಸ್ಕೊಂಬಿಟ್ಟಿದ್ದಾರೆ. ಇವತ್ತು ನಂಬರ್ 2ನೇ ಸ್ಥಾನ ತಗೊಂಡ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೋರಿಸ್ತಾರೆ. ದೇಶದಲ್ಲಿ ಮುಖ್ಯಮಂತ್ರಿ ಇದು ಶಾಸಕರು ತಗೊಂಡ್ರೆ ನಮ್ಮ DK ಶಿವಕುಮಾರ್ ಕಾಣಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಹೊಟ್ಟೆ ತುಂಬೋಗಿದೆ ಈ ಅಧಿಕಾರದ ದಾಹಗಳು ಏನು ಮಾಡ್ತಾರೆ, ಬರೀ ಅಧಿಕಾರಕ್ಕೋಸ್ಕರ ಚರ್ಚೆ ಮಾಡ್ತಾರೆ, ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾರೆ. ಅವ್ರಿಗೆ ಜನ ಪರವ ಬಂದಿದ್ದೀವಿ, 7 ಕೋಟಿ ಜನ ಇವತ್ತು 140 ಜನ ಶಾಸಕರು ಕೊಟ್ಟಿದ್ದೀವಿ, ಒಂದು ಪರಿಪೂರ್ಣ ಸರ್ಕಾರ ಕೊಟ್ಟಿದ್ದೀವಿ, ಗಟ್ಟಿಬದ್ಧಾದ ಒಂದು ಸರ್ಕಾರ ಕೊಟ್ಟಿದ್ದೀವಿ. ಮೈತ್ರಿ ಸರ್ಕಾರ ಬಂದಾಗ ಅಭಿವೃದ್ಧಿಗಳು ನೋಡಿಲ್ಲ, ಸರ್ಕಾರಗಳು ಏನು ಒಂದು ವಲಸೆ ಹೋಗ್ತಾ ಇದ್ರು, ಇವೆಲ್ಲ ನಿಲ್ಲಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಏನೋ ಒಂದು ಇಚ್ಛಾಶಕ್ತಿಯಿಂದ ರಾಜ್ಯದ 7 ಕೋಟಿ ಜನ ಇವರಿಗೆ 140 ಜನ ಮ್ಯಾಂಡೇಟರಿ ಕೊಟ್ಟು ಶಾಸಕರು ಕೊಟ್ಟರು. ಆ ಶಾಸಕರೇ ಇವತ್ತು ತಬ್ಬಲಿಗಳಾಗಿದ್ದಾರೆ. ಇವತ್ತು ನೋಡಿ ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಹೆಂಗೆ ಬಂತಂದರೆ ಬಾಧೆ ಮೇಲೆ ನಿಂತ್ಕೊಂಡೇ ಇಲ್ಲ. ಯತೀಂದ್ರ ಮಗನು ತ್ಯಾಗ ಮಾಡಿಕೊಟ್ರು ಇವ್ರಿಗೆ ಆ ಜಾಗನ, ಆ ಕ್ಷೇತ್ರ ಕೊಡಲಿದೆ ಸಿದ್ದರಾಮಯ್ಯ ಸ್ಥಳನೇ ಇಲ್ಲ. ಯಾಕಂದ್ರೆ ಇವ್ರು 5 ವರ್ಷ ಶೂನ್ಯ ಇದೆಯಲ್ಲ, 2013ರಿಂದ 2018 ಬೆಳೆದು ನಗಣ್ಯ ಶೂನ್ಯ ಆಗೋಗಿದೆ. ಹಿಂಗಾಗಿ ಯತೀಂದ್ರ ಏನೋ ಸ್ಯಾಕ್ರಿಫೈಸ್ ಮಾಡಿದ್ರೆ ಸಿದ್ದರಾಮಯ್ಯ CM ಆಗ್ತಾ ಇರಲಿಲ್ಲ. 5 ವರ್ಷ ಆಡಳಿತ ಮಾಡಿರೋ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಷೇತ್ರನೇ ಇಲ್ಲಲ್ಲ, ಕ್ಷೇತ್ರ ಎಲ್ಲಿದೆ ಈಗ? ರಾಜ್ಯದ ಮುಖ್ಯಮಂತ್ರಿ 224 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ನಿಂತು ಗೆದ್ಕೊಂಡ್ಬರ್ತೀನಿ ಅಂತ ಸಾಮರ್ಥ್ಯ ಇರುವಂತ ರಾಜ್ಯದ ಮುಖ್ಯಮಂತ್ರಿ, ಅಹಿಂದು ನಾಯಕ, ಸೀನಿಯರ್ಗೆ ಒಂದು ಕ್ಷೇತ್ರನೇ ಅವ್ರ ಮೀಸಲಾತಿ ಇಲ್ಲ, ಒಂದು ಕ್ಷೇತ್ರನೇ ಇಲ್ಲ, ಅವ್ರಿಗೆ ದಿಕ್ಕಿಲ್ಲ. ಜನ ಯಾರು ಕೈ ಹಿಡಿಯಲ್ಲ. ಯಾರು ಕೊಟ್ರು ತ್ಯಾಗ? ಯಾರು ಮಾಡಿದ್ರು? ತನ್ನ ಸ್ವಂತ ಮಗನ್ನ ಬಲಿ ಕೊಟ್ರು. ತನ್ನ ಸ್ವಂತ ಮಗನ ಕ್ಷೇತ್ರನ ಇವ್ರು ಬಂದು ನಿಂತು ಗೆದ್ದು ಬಂದಾಗಿಂದ ಇವತ್ತವರೆಗೂ ಅವರು ಒಂದಾದ್ರೂ ಜನಕಲ್ಯಾಣ ಕಾರ್ಯಕ್ರಮಗಳು ಮಾಡಿದಾರ? ಇವತ್ತು ನೀವು ಜನೌಷಧಿ ಕೇಂದ್ರಗಳನ್ನ ಅವರು ಟಾರ್ಗೆಟ್ ಮಾಡ್ಬಿಟ್ರು, ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿಬಿಟ್ರು. ಇವತ್ತು ಜನ ಬೀದಿಯಲ್ಲಿ ಔಷಧಿಗೋಸ್ಕರ ಮಾಡ್ತಿದ್ರೆ ಆ ಜನೌಷಧಿ ಕೇಂದ್ರದಿಂದ ಯಾರಿಗೂ ಅನುಕೂಲ ಆಗ್ತಾ ಇತ್ತು?
ಯಾರು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ವಯಸ್ಸಿರ್ಬೋದು, ಮಾರಣಾಂತಿಕ ಕಾಯಿಲೆಗಳಿರೋರು ಆ ಜನೌಷಧಿ ಕೇಂದ್ರಗಳನ್ನ ಬಳಸ್ಕೊಂತ ಇದ್ರು, ಡಿಪೆಂಡ್ ಆಗಿದ್ರು. ಅದನ್ನ ಮುಚ್ಚಿ ನೀವು ಸ್ವಾರ್ಥನ ತೋರಿಸ್ಬಿಟ್ರಿ. ಅಂದ್ರೆ ಜನೌಷಧಿ ಕೇಂದ್ರ ಜನ ಮಾತಾಗ್ತಾ ಇತ್ತು, ಜನರು ಸಿಗ್ತಾ ಇತ್ತು, ಸುಲಭವಾಗಿ ಸಿಗ್ತಾ ಇತ್ತು. ಜನೌಷಧಿಗಳನ್ನ ಮುಚ್ಚಿಬಿಟ್ಟು ನೀವು ಏನ್ ಸಾಧನೆ ಮಾಡಿದ್ರಿ ರಾಜ್ಯದಲ್ಲಿ? ಈ ತರ ನಾನಾ ರೀತಿ ಪ್ರಶ್ನೆಗಳು ಯುವ ಪೀಳಿಗೆ ಇವತ್ತು ಬೀದಿಗೆ ಬಂದು ಅರೆಸ್ಟ್ ಮಾಡಿ ಬಸ್ಗಳೇ ಕುಸ್ತಾ ಇದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ಯತೀಂದ್ರ ಅವರು ಜೀವಂತವಾಗಿ ಮೆಗಾ ಸೀರಿಯಲ್ ಮಾಡ್ಕೊಂಡ್ಬಿಟ್ಟಾರೆ. ಇವರು ಇವ್ರಿಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಸಿಎಂ ಕುರ್ಚಿ ಅನ್ನೋದು ಮೆಗಾ ಸೀರಿಯಲ್ ತರ ಆಗ್ಬಿಟ್ಟಿದೆ. ದಿನಕ್ಕೊಂದು ಟಾಪಿಕ್. ಇವತ್ತು ತಾರತಮ್ಯ ಆಗ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಕಡೆ ಹೇಳ್ತಾರೆ, ಅವ್ರ ಕಡೆಯಿಂದ ಕೊಡುವಂತ ಶಾಸಕರು ಹೇಳ್ತಾರೆ. ಹಂಗಾರೆ ಅಧಿವೇಶನ ಆಪೋಷಣ ತಗೊಂಡ್ಬಿಡುತ್ತೆ ಈ ಸಬ್ಜೆಕ್ಟ್. ಅಲ್ಲ, ಹಾಗೆ ಆಗುತ್ತೆ. ಪರಿಸ್ಥಿತಿ ಕೈ ಮೀರೋಗ್ತಾ ಇದೆ. ಇವತ್ತು ಚರ್ಚೆ ಬೇಕಾಯ್ತು ಬೆಳಗಾವಿ ಅಧಿವೇಶನದಲ್ಲಿ. ಅಲ್ಲಿನ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು, ರೈತರದು, ಯುವ ಪೀಳಿಗೆ, ಉದ್ಯೋಗ ಮತ್ತೆ ಮೂಲ ಸೌಕರ್ಯಗಳ ಬಗ್ಗೆ ಡಿಸ್ಕಷನ್ ಆಗಬೇಕಾದ ಸಮಯದಲ್ಲಿ ಇವತ್ತು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಸ್ವತಃ ಸಿಎಂ ಪುತ್ರ. ಸಿಎಂ ಕೊಡೋದು ಬೇರೆ ಅಲ್ಲ, ಪುತ್ರ ಕೊಡೋದು ಬೇಡ. ಯಾಕಂದ್ರೆ ಒಂದೇ ದೇಹದ ಎರಡು ಮುಖಗಳವು. ಅವ್ರು ಹೇಳಿದ್ ಬೇರೆ ಅಲ್ಲ, ಇವ್ರು ಹೇಳಿದ್ ಬೇರೆ ಅಲ್ಲ. ಈ ಒಂದು ಸ್ಟೇಟ್ಮೆಂಟ್ ಏನು ಬೇಕಾಯ್ತು, ಏನು ಅನಿವಾರ್ಯ ಇತ್ತು? ಈಗ ಸುನಿಲ್ ಕುಮಾರ್ ಸದನದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಬೆಟ್ಟಿಂಗ್ಗಳಾಗ್ತಿದಾವೆ ಅಂತ ಹೇಳಿದ್ರು. ಸಹಜ. ಇದನ್ನ ನಾವು ಗೃಹ ಮಂತ್ರಿಗಳು, ಗೊತ್ತಿದ್ದ ಗೃಹ ಮಂತ್ರಿಗಳು ಕೂಡ ಬೆಟ್ಟಿಂಗ್ ಕಟ್ಟಿದ್ದು ನೋಡಿದೀವಿ. ಮಾದರಿ ಅದು ಕಾಂಗ್ರೆಸ್ ಪಕ್ಷದ ಮಾದರಿ ಈ ತರ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರಿಗೆ ಬೆಟ್ಟಿಂಗ್ ಕಟ್ಕೊಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯ 5 ವರ್ಷ ಮುಂದುವರಿಬೇಕು. ಈ ಕಾಂಟ್ರವರ್ಸಿ ಮಾಡಿದ್ರೆ 2.5 ವರ್ಷ ಕಳೆದ್ಬಿಟ್ಟಿದ್ದಾರೆ. ಇನ್ನೊಂದು 2.5 ವರ್ಷ ಕಲಿಬೇಕು. ಆರ್ಥಿಕ ದಿವಾಳಿ ಮಾಡಿದ್ದಾರೆ. 2028 ಅವರೇ ಕ್ಲೇಮ್ ಮಾಡಿದ್ದಾರೆ. ಅಸಾಧ್ಯವಾದ ವಿಚಾರ ಮೇಡಮ್. ಜನ ಒಪ್ಪಿಗೆ ಕೊಡ್ಬೇಕಲ್ಲ, ಜನ ಮ್ಯಾಂಡೇಟ್ ಕೊಡ್ಬೇಕಲ್ಲ, ಜನಾದೇಶ ಅಲ್ಲ, ಮತದಾರ ಪ್ರಭುಗಳ ಮೇಲೆ ನಿಂತಿದ್ಯಲ್ಲ ಈ ದೇಶ. ಸೊ ಹಂಗಾಗಿ ಜನನ ತಿರಸ್ಕಾರ ಮಾಡಿದಂತ ರಾಜ್ಯದ ಮುಖ್ಯಮಂತ್ರಿ DCM ಆಗಿರ್ಬೋದು, ಸಿಎಂ ಇರ್ಬೋದು, ಜನ ತಿರಸ್ಕಾರ ಮಾಡಿದ್ದಾರೆ, ಬಹಿಷ್ಕಾರ ಆಗ್ತಾ ಇದ್ದಾರೆ. ಒಂದೇ ಒಂದು ಅಭಿವೃದ್ಧಿ ಹೇಳ್ಕೊಳಕ್ಕಾದ್ರೂ ನೀರಾವರಿ ಇಲಾಖೆಯಲ್ಲಿ ಅಭಿವೃದ್ಧಿ ತೋರಿಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಳಕ್ಕಾದ್ರೂ ಬೆಂಗಳೂರಲ್ಲಿ ನಾನು ಇಂಥ ಫುಟ್ಪಾತ್ ಮಾಡಿದ್ದೀನಿ, ಇಂಥ ರಸ್ತೆ ಮಾಡಿದ್ದೀನಿ, ಇಂಥ ಡಾಂಬರೀಕರಣ ಮಾಡಿದ್ದೀನಿ, ಇಂಥ 10 ಲಕ್ಷ ಪಾಟ್ ಹೌಸ್ಗಳು ನಾನು ಮುಚ್ಚಿದ್ದೀನಿ ಅಂತ ಒಂದೇ ಒಂದು ಗಂಟೆಗೋಷ್ಠವಾಗಿ ಹೇಳಿ. ಅದೇ ರೀತಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಪರ ಮಾತಾಡಿದ್ರೆ ಕಿತ್ತಾಕ್ತಾರೆ, ಯತೀಂದ್ರ ಮಾತಾಡಿದ್ರೆ ನೋಟಿಸೇ ಕೊಡಲ್ಲ. ಯಾಕೆ ಅವ್ರು ನೋಟಿಸ್ ಕೊಡಲ್ಲ? ಯಾಕೆ ಶಿಕ್ಷೆ ಇಲ್ಲ? ಇವತ್ತು ಹೈಕಮಾಂಡ್ ಹೇಳಿದ್ದಾರೆ. ಪ್ರತಿ ಸರಿ ಹೈಕಮಾಂಡ್ ಏನ್ ಹೇಳ್ತಾ ಇದೆ ಅವ್ರಿಗೆ, ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಸಿಎಂ ಬಗ್ಗೆ ಮಾತಾಡಬೇಡಿ, ಸಿಎಂ ಕುರ್ಚಿ ಬಗ್ಗೆ ಮಾತಾಡಬೇಡಿ, ಯಾವುದೇ ತರನ ಒಂದು ವಾತಾವರಣ ಸೃಷ್ಟಿ ಮಾಡಬೇಡಿ, ಅನ್ನೋ ವಿರೋಧ ಪಕ್ಷಕ್ಕೆ ಆಹಾರ ಆಗ್ಬೇಡಿ, ನೀವು ಯಾರು ಮಾತಾಡಬಾರ್ದಂತ ಹೈಕಮಾಂಡ್ ಎಷ್ಟು ಬಾರಿ ಹೇಳಿದೆ. ಇಕ್ಬಾಲ್ ಹುಸೇನ್ ಅಂದ್ರೆ ನೋಟಿಸ್ ಹೋಗ್ತದೆ, ಯತೀಂದ್ರ ನೋಟಿಸ್ ಹೋಗಲ್ಲ ಅಂತಂದ್ರೆ ಅಂದ್ರೆ ನಿಮ್ಮ ಕೆಲಸ ಹೆಂಗಿದೆ ಅಧ್ಯಕ್ಷ ಸ್ಥಾನ? ಅಂದ್ರೆ ಇಲ್ಲಿ ಯಾರ ಒಂದು ಮಾನ್ಯತೆ ಇಲ್ಲ. ಇವತ್ತು ನಿಜವಾದ ತಬ್ಬಲಿಗಳು ಪಕ್ಷದಲ್ಲಿ ಯಾರು ಇದ್ದಾರೆ ಅಂದ್ರೆ ಅವ್ರನ್ನೇ ನಮ್ದಂತ ಶಾಸಕರು 140 ಜನ ಶಾಸಕರು ABCD ಆಗೋಗಿದೆ. ಒಂದು ಅಹಿಂದ ನಾಯಕರ ಟೀಮು, ಒಂದು ಡಿ ಕೆ ಶಿವಕುಮಾರ್ ಟೀಮು, ಇನ್ನೊಂದು ಹೈಕಮಾಂಡ್ ಟೀಮ್ ಆಗೋಗಿದೆ. ಸೊ ಇಲ್ಲಿ ಯಾರ ಪರ ನಿಂತಿದ್ದಾರೆ, ಯಾರು ಏನ್ ಕೆಲಸ ಮಾಡ್ತಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಅನುದಾನ ಕೇವಲ 50 ಕೋಟಿ ಅನುದಾನ ಇವತ್ತು ರಾಜ್ಯಕ್ಕೆ ಕೊಡದೆ, ಕ್ಷೇತ್ರಕ್ಕೆ ಕೊಡದೆ ಇವತ್ತು ಬೀದಿ ಅಲಿತಾ ಇದ್ದಾರೆ. ಇವತ್ತು ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ಸ್ವಂತ ಸ್ವಕ್ಷೇತ್ರಕ್ಕೆ ಶಾಸಕರು ಹೋಗದೆ ಕದ್ದೋಡಾಡ್ತಾ ಇದ್ದಾರೆ ಇವತ್ತು. ಸೊ ಮೂಲ ಸೌಕರ್ಯ ಕೊಡಕ್ಕಾಗದಂತ ಶಾಸಕರು ಇವತ್ತು ಕ್ಷೇತ್ರದಲ್ಲಿ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ರೈಟ್. ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಚಾರ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದ ಆ ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ, ಮೂಲಭೂತವಾಗಿ ಸಿಗಬೇಕಾಗಿರುವಂತಹ ಸೌಕರ್ಯಗಳು, ಈ ಎಲ್ಲ ಚರ್ಚೆಗಳ ನಡುವೆ ಇವತ್ತು ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದನ್ನು ನಾನು ಉಲ್ಲೇಖ ಮಾಡೋದಾದರೆ, ಇವತ್ತು ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ಗಳು ನಡೀತಿದೆ ಅನ್ನೋದಾದರೆ ನೋಡಿ, ಇಂಥ ಅಧಿವೇಶನವನ್ನು ಕೂಡ ಈ ಸಬ್ಜೆಕ್ಟ್ ಅಪೋಷಣ ತಗೊಳ್ತಾ ಇದೆ, ಡೈವರ್ಟ್ ಮಾಡ್ತಾ ಇದೆ. ಇಂಥದ್ದಾಗಬಾರ್ದು. ಅಧಿವೇಶನದ ರೀತಿಯೇ ನಡಿಬೇಕು. ಹಂಗಾಗ್ತಿದೆಯಾ ಅದ್ರ ಬಗ್ಗೆ ಮಾತಾಡೋಣ. ಅಧಿವೇಶನದ ರೀತಿಯೇ ನಡಿಬೇಕು, ಅದರಲ್ಲೂ ಬೆಳಗಾವಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದಾದರೆ ಅರ್ಥ ಮಾಡ್ಕೋಬೇಕು. ಈ ಚಳಿಗಾಲದ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ, ಅಲ್ಲಿನ ಜನರ ಸಮಸ್ಯೆಗಳಿಗೆ. ಅನಿಲ್ ಅವರೇ, ಅಧಿವೇಶನದ ರೀತಿ ನಡೀತಾ ಇದೆಯಾ? ಯಾವಾಗಲೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಹೇಳ್ತಾರೆ ಚಳಿ ಬಿಡಬೇಕು, ಆ ರೀತಿ ಮಾತಾಡಬೇಕು ಅಂತ. ಚಳಿಗಾಲದ ಅಧಿವೇಶನದಲ್ಲಿ ಇನ್ನೂ ಚಳಿ ಬಿಟ್ಟಿಲ್ಲ ಅನ್ಸುತ್ತೆ ಯಾರಿಗೆ, ಏನು ಪ್ರತಿಪಕ್ಷಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸುನಿಲ್ ಕುಮಾರ್ ಅವರು ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಯಾರಾದರೂ ರಾಜ್ಯ ನಡೆಸಲಿ, ಅವರು ಮುಖ್ಯವಾಗಿ ಇವತ್ತು ಅಲ್ಲಿ ಕರ್ಕೊಂಡು ಹೋಗಿರೋದೇನಕ್ಕೆ ಅಂದರೆ 29 ಕೋಟಿ ಖರ್ಚು ಮಾಡಿ ನೀವು ರಾಜ್ಯ ಜನಕ್ಕೆ ಏನಾಗಬೇಕು ಅನ್ನೋದನ್ನ ಕೇಳಿ ಅಂತ. ನೀವೇನಾದರೂ ನಿಮ್ಮ ಭಾಗದ ಜನಗಳಿಗೇನೋ ತೊಂದರೆ ಆಗಿರೋದ್ರ ಬಗ್ಗೆ ಮಾತಾಡಿಲ್ಲ.
ಯಾರು ಬೆಟ್ಟಿಂಗ್ ಆದರೂ ಕಟ್ಕೊಳ್ಳಿ, ಯಾರಾದರೂ ಮುಖ್ಯಮಂತ್ರಿ ಆಗಲಿ, ನಾಳೆ ಇನ್ನೊಬ್ಬ ಹೊಸ ಮುಖ್ಯಮಂತ್ರಿ ಬರ್ತಾನಲ್ವ, ಅವನೇನು ಮಾಡಬೇಕು ಅನ್ನೋದನ್ನ ಹೇಳಬೇಕು. ಇವತ್ತು ಮುಖ್ಯವಾಗಿ ಮಾತಾಡಬೇಕಾಗಿರೋದು ಏನು ಗೊತ್ತಾ ಮೇಡಮ್, ಎರಡು ಈ ಉತ್ತರ ಮತ್ತು ನಾವು ದಕ್ಷಿಣಾದಿಗೆ ಮಾತಾಡ್ಬಿಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು. ದಕ್ಷಿಣದಲ್ಲಿ ನೀವು ಇರೋರಿಗೆ 2 ಜನಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ಟ ರೀತಿಯಲ್ಲೇ ಉತ್ತರದಲ್ಲಿರೋರಿಗೆ ಒಬ್ಬರಿಗೆ ಉಪಮುಖ್ಯಮಂತ್ರಿ ಕೊಡಿ ಅಂತ ಕೇಳಬೇಕಿತ್ತು. ಆಗ ಈ ಸದನಕ್ಕೊಂದು ಅರ್ಥ ಬರ್ತಾ ಇದೆ. ಆಮೇಲೆ ಇವತ್ತು ರೈತರ ಬಗ್ಗೆ ಮಾತಾಡ್ತಾರಲ್ಲ ಮೇಡಮ್, ರೈತರ ಬಗ್ಗೆ ಮಾತಾಡುವಾಗ ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ. 2 ಥರ ಕ್ರಾಪ್ಗಳಿದೆ. ಒಂದು ಲಾಭದಾಯಕವಾಗಿರುವಂಥ ಕ್ರಾಪು, ಅದನ್ನೇನು ಹೇಳ್ತಾರೆ ಕಮರ್ಷಿಯಲ್ ಕ್ರಾಪ್ಸ್ ಅಂತೇಳಿ. ಇನ್ನೊಂದು ಈ ರೈತರ ಈ ಅಕ್ಕಿ ಅವೆಲ್ಲ ಮಾಡೋವಂಥದ್ದು, ಅವುಗಳಿಗೆ ಸರ್ಕಾರದಿಂದನೇ ಕಡಿವಾಣ ಹಾಕಿರುತ್ತೆ. ಇದಕ್ಕೆ ನೀವು ಡೈರೆಕ್ಟಾಗಿ ಸೇಲ್ ಮಾಡೋಂಗಿಲ್ಲ, ಈ ಬಾಸ್ಮತಿ ಅಕ್ಕಿ ಥರ 200 ರೂಪಾಯಿಗೆ ಮಾರೋಂಗಿಲ್ಲ ಅಂತ ಕಡಿವಾಣ ಹಾಕಿರುತ್ತೆ. ಅದ್ರಲ್ಲಿ ಕಬ್ಬು ಬರುತ್ತೆ, ಯಾಕೆ ಸಕ್ಕರೆ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ, ಹೆಚ್ಚಾಗಿರೋದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾನು ಯಾವುದಾದ್ರೂ ಲಾಭದಾಯಕವಾಗಿ ಹುದ್ದೆಗಳು ಇದ್ದಲ್ಲಿ, ರೈತರಿಗಿದ್ದಲ್ಲಿ ಅದಕ್ಕೆ ಮೊದಲನೇದೋಗಿ ಸೇರ್ಕೊಳ್ಳೋವಂಥದ್ದು ಈ ರಾಜಕಾರಣಿಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ 2-3 ವರ್ಷಗಳಿಂದ ಚಿಕ್ಕಮಗಳೂರು ಕೂರ್ಗ್ ಭಾಗದಲ್ಲಿ ಕಾಫಿಗೆ ಒಂದು ಸ್ವಲ್ಪ ಒಳ್ಳೆ ರೇಟ್ ಬರ್ತಾ ಇದೆ. ಆಯ್ತಾ. ಇವತ್ತು ಕಾಫಿ ತೋಟಗಳು ಎಲ್ಲರ ಹತ್ರ 100 ಎಕರೆ ಇಲ್ಲ, 10 ಎಕರೆ ಇರೋರು ಇದ್ದಾರೆ, 2 ಎಕರೆ ಇರೋರು ಇದ್ದಾರೆ, 3 ಎಕರೆ ಇರೋರು ಇದ್ದಾರೆ. ಇವತ್ತೇನಾಗ್ತಿದೆ ಅಂದರೆ ಆ ಭಾಗಗಳಿಗೆ ಹೋಗಿ ನೋಡಿ, ಚಿಕ್ಕಮಗಳೂರಿನಂಥ ಭಾಗದಲ್ಲಿ ಇಲ್ಲಿನ ಪ್ರಭಾವಿ ಸಚಿವರಾಗಿರುವಂಥ ಏನು KJ ಜಾರ್ಜ್ ಅವರು 1000 ಎಕರೆ ಕಾಫಿ ತೋಟಗಳನ್ನ ತೊಗೊಂಡಿದ್ದಾರೆ. ತಗೋಬೇಡಿ ಅಂತ ನಾವು ಹೇಳಲ್ಲ, ಅವ್ರ ಮನೆ ದುಡ್ಡು. ಆದರೆ ಕಾಫಿ ತೋಟಗಳಲ್ಲಿ ಒಂದು ಲೇಬರಿಗೆ ಒಂದು ಸಂಬಳ ಕೊಡಬೇಕು ಅಂತಿರುತ್ತೆ. ಇವ್ರು ಏನು ಮಾಡಿಬಿಡ್ತಾರೆ, ಯಥೇಚ್ಛವಾಗಿ ಸಂಬಳ ಕೊಟ್ಟು ಅಲ್ಲಿ 2 ಎಕರೆ 3 ಎಕರೆ 4 ಎಕರೆ ತೋಟ ತಡಿಸ್ತಿರ್ತಾನಲ್ವಾ, ಅವನಿಗೆ ತೋಟ ನಡ್ಸೋಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾಕಂದರೆ ಒಂದು ತೋಟದಲ್ಲಿ ಬರುವಂಥ ಆದಾಯ ಕಮ್ಮಿ ಇರುತ್ತೆ, ಇನ್ನೊಂದು ತೋಟದಲ್ಲಿ ನೀವು ಎಲ್ಲಿಂದನೋ ದುಡ್ಡು ತೊಗೊಂಬಂದ್ಬಿಡ್ತೀರಾ, ಅವರಿಗೆ ಆ ಖರ್ಚು ವೆಚ್ಚಗಳು ಏನೂ ಗೊತ್ತಾಗೋದೇ ಇಲ್ಲ. ಇವತ್ತು ಕಾಫಿ ತೋಟಗಳು 40 ಲಕ್ಷ 50 ಲಕ್ಷಕ್ಕೆ ಸೇಲ್ ಆಗ್ತಿದೆ. ಅದೇ ಬೆಂಗಳೂರಲ್ಲಿ ಒಂದೊಂದು ಸೈಟು 2 ಕೋಟಿ ರೂಪಾಯಿಗೆ ಸೇಲ್ ಆಗ್ತಿದೆ. ಏನು ಮಾಡ್ತಾರೆ, 1000 ಎಕರೆ ಸಿಕ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು 100 ಕೋಟಿ ರೂಪಾಯಿ ಹಾಕಿ ತೊಗೊಬಂದು ಅಲ್ಲಿ ಸುರಿತಾರೆ. ಕಾಫಿ ತೋಟಗಳಿಗೆ ಕೆಲಸಕ್ಕೆ ಜನ ಕರ್ಕೊಬರ್ತಾರಲ್ಲ, ಆ್ಯಾವ್ರೇಜ್ ಆಗಿ ನೀವೇನಾದರೂ ಮ್ಯಾನೇಜ್ ಮಾಡಬೇಕಂದ್ರೆ 600, 350, 400, 500, 600 ರೂಪಾಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಇವ್ರು ಏನು ಮಾಡ್ತಾರಂದರೆ ಉತ್ತರ ಭಾಗದಿಂದ, ಉತ್ತರ ಭಾರತದಿಂದ ಜನಗಳನ್ನ ಕರ್ಕೊಂಡು ಬಂದು ಆ ಕಾಫಿ ತೋಟಗಳಲ್ಲಿ ಅಲ್ಲಿ ಮೂಲವಾಸಿಗಳಿದ್ರಲ್ಲ 50-60 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡಿ ಸಾಲ ಮಾಡಿಕೊಂಡು ಬ್ಯಾಂಕಲ್ಲಿ ಇವತ್ತು ಅಡವಿಟ್ಟು ಏನೂ ಇಲ್ದಲೆ ಕೆಲಸ ಮಾಡ್ತಿಲ್ಲ ಕಾಫಿ ತೋಟದ ರೈತರುಗಳು, ಅವ್ರುಗಳಿಗೆ ಇವತ್ತು ಒಳ್ಳೆ ರೇಟ್ ಬರುವ ಸಮಯದಲ್ಲಿ ಕಾಫಿ ಕೊಯ್ಯೋದಕ್ಕೆ ಜನ ಸಿಗ್ತಾ ಇಲ್ಲ. ಕಾಫಿ ತೋಟಗಳಲ್ಲಿ ಇಡೀ ವರ್ಷ ಕೆಲಸ ಮಾಡಿದರೆ 3 ತಿಂಗಳು ನಿಮಗೆ ಅವರಿಗೆ ಕೊಯ್ಮೆ ಆಗುತ್ತೆ. ಅದಾದಮೇಲೆ ಸೇಲ್ ಮಾಡಿ ಪುನಃ 1 ವರ್ಷ ನಡೆಸಬೇಕು. ಆ ಸೈಕಲೇ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಉದ್ಯಮಿಗಳು ಅಂತ ಏನಿರ್ತಾರಲ್ವ, ಸರ್ಕಾರ ಏನು ಮಾಡಬೇಕು ಗೊತ್ತಾ ಮೇಡಮ್, ಒಂದೊಂದು ಭಾಗದ ಜನಕ್ಕೆ ಈಗ ಏನಾಯಿತು, ಮೈನ್ಸ್ನ ನೀವು ಬಳ್ಳಾರಿಯಲ್ಲಿ ಪ್ರಾರಂಭವಾದಾಗ ಯಾರಾದರೂ ಬೇಕಾದರೂ ಹೋಗಿ ಇನ್ವೆಸ್ಟ್ ಮಾಡ್ಬೋದಿತ್ತು. ಅದೇ ಜನಗಳಿಗೆ ಬಿಟ್ಟಿದ್ರೆ, ನೀವೇ ನಿಮ್ಮ ಭೂಮಿ ನೀವು ಇಲ್ಲಿಂದ ಮೈನ್ಸ್ ತೆಗೆದು ಮಾರಿ ಬರೋ ಲಾಭನ ನಿಮ್ಮ ಜಿಲ್ಲೆಗೆ ಇಟ್ಕೊಳ್ಳಿ ಅಂತೇಳಿದರೆ ಈ ಥರ ಅವಂತರಗಳಾಗ್ತಿರ್ಲಿಲ್ಲ. ಏನಾಗ್ಬಿಡುತ್ತೆ, ಲಾಭ ಎಲ್ಲಿ ಬರುತ್ತೆ? ಇವತ್ತು ಕಬ್ಬು ಉಳುಮೆ ಮಾಡೋದ್ರಲ್ಲಿ ಲಾಭ ಇಲ್ಲ, ಕಬ್ಬಿನ ಕಾರ್ಖಾನೆಗಳಲ್ಲಿ ಲಾಭ ಇದೆ. ಏನು ಮಾಡ್ತಾರೆ, ಎಲ್ಲ ಮಂತ್ರಿಗಳು ದೊಡ್ಡ ದೊಡ್ಡ ಪ್ರಭಾವಿಗಳು ಕಬ್ಬಿನ ಕಾರ್ಖಾನೆಗಳು ಮಾಡ್ಕೊತಾರೆ. ಕಬ್ಬು ತೊಗೊಂಡೋಗಿ ಹಾಕ್ಬೇಕಾಗಿರೋದಲ್ಲಿ ಕಾರ್ಖಾನೆಗೆ ಸರಿಯಾಗಿ ದುಡ್ಡು ಕೊಡೋದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ನಾವು ಸದನದಲ್ಲಿ ಕೂತ್ಕೊಂಡು ಮಾತಾಡಬೇಕಾಗಿರೋದೇನು ಗೊತ್ತಾ, ಯಾವ ಭಾಗದ ರೈತನಿಗೆ ಯಾವ ತೊಂದರೆಗಳಿದೆ ಅಂತೇಳಿ. ಒಂದೊಂದು ರೈತರು 2 ಲಕ್ಷ ಅದಕ್ಕೆ ಏನೋ ಉಳುಮೆ ಮಾಡೋದಕ್ಕೋಸ್ಕರ ಹಾಕಿ 30-40 ಸಾವಿರ ಬರೋದನ್ನು ಕಮ್ಮಿ ಆಗಿ ಹೋಗಿರುತ್ತೆ. ಇವತ್ತು ನಾವು ಸದನದಲ್ಲಿ ಮಾತಾಡಬೇಕಾಗಿರೋದು ಅದು. ಮೇಡಮ್, ನಾಳೆ ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಅವರಿರಲಿ, ಸತೀಶ್ ಜಾರಕಿಹೊಳಿ ಅವರು ಇರಲಿ, ಅದ್ರ ರಾಜ್ಯಕ್ಕೆ ಮುಖ್ಯಮಂತ್ರಿ ಇದ್ದೇ ಇರ್ತಾರಲ್ವಾ. ಬಿಜೆಪಿ ಅವರಿಗೂ ದಳದವರಿಗೂ ಯಾರು ಮುಖ್ಯಮಂತ್ರಿ ಆದ್ರೆ ಏನು, ಇವರಿಗಾಗುವಂತ ಲಾಭ ಏನಿದೆ? ಇವತ್ತು ಆಯ್ತು, DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದರೆ ಬಿಜೆಪಿಗೆ ಆಗುವಂಥ ಲಾಭ ಏನು? ನಾನು ಇವತ್ತು ಸುನಿಲ್ ಕುಮಾರ್ ಅವ್ರಿಗೆ ಕೇಳ್ತೀನಿ ಮಾಧ್ಯಮದ ಮೂಲಕ, ನೀವೇನಾದರೂ ಆ ಬೆಟ್ಟಿಂಗಲ್ಲಿ ಪಾತ್ರರಾಗಿದ್ರೆ, ನೀವೇನೋ ದುಡ್ಡು ಕಟ್ಟಿದ್ದೀರಾ, ನಿಮಗೇನು ಆಗೋಂಥದ್ದೇನಿದೆ? ನೀವಿವತ್ತು ಏನು ಹೇಳಬೇಕಿತ್ತು? ಯತೀಂದ್ರ ಸಿದ್ದರಾಮಯ್ಯ ಅವರು ಏನಾದರೂ ಮಾತಾಡ್ಕೊಳ್ಳಿ ಮೇಡಮ್, ನಮ್ಮಪ್ಪ ಇನ್ನೂ 10 ವರ್ಷ ಇರ್ತಾರೆ ಅಂತ ಮಾತಾಡ್ಕೊಳ್ಳಿ. ಅವ್ರ ಅಪ್ಪನ ಬಗ್ಗೆ ಅವ್ರ ಮಗ ಮಾತಾಡ್ತಾ ಇದ್ದಾರೆ ಸದನದಲ್ಲಿ, ಅದನ್ನ ಯಾಕೆ ಚರ್ಚೆ ಮಾಡ್ಬೇಕು ಇವತ್ತು? ಇನ್ನೊಂದು 250 ವರ್ಷ ಹಿಂದೆ ಇದ್ದಿದ್ದ ಟಿಪ್ಪು ಬಗ್ಗೆ ಇವತ್ತು ಸದನದಲ್ಲಿ ನಾವು ಮಾತಾಡಬೇಕಾ ಮೇಡಮ್? ಟಿಪ್ಪು ಒಳ್ಳೇದು ಮಾಡಿದ್ನೋ, ಕೆಟ್ಟದ್ದು ಮಾಡಿದ್ನೋ, ಕೊಲೆ ಮಾಡಿದ್ನೋ, ಇಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ನೋ, ಇತಿಹಾಸದಲ್ಲಿ ಓದಾಗಿದೆ. ಅದನ್ನು ಪುನಃ ನೀವು ಸದನದಲ್ಲಿ ತಗೊಬಂದು ನೀವು ಮಾತಾಡ್ತಿದ್ದೀರಾ ಅಂದರೆ, ಕಾಂಗ್ರೆಸ್ ಅವರು ಈ BJP ಮತ್ತು ದಳದವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ನಿಜವಾದ ವಿಷಯಗಳ ಬಗ್ಗೆ ಇವರು ಮರ್ತು ಬಿಟ್ರು ಇವತ್ತು ಮಾತಾಡೋದು. ಮತ್ತೆ ನೋಡಿ, ಇಡೀ ಸದನ ಒಂದು ದಿನ ವೇಸ್ಟ್ ಆಯ್ತು, ನಿನ್ನೆ ವೇಸ್ಟ್ ಆಯ್ತು, ಇನ್ನು ಉಳಿದಿರೋದು ಎಷ್ಟು ದಿನ ಇದೆ? ಇದರಲ್ಲಿ ನೀವು ಯಾವ ರೀತಿ ನೋಡಿ, ಇನ್ನೊಂದು 4-5 ದಿನ ಮಾತಾಡ್ಬೋದು, ಅದಾದ್ಮೇಲೆ ವಿಧೇಯಕಗಳು ಬರ್ತವೆ, ವಿಧೇಯಕಗಳು ಮಂಡನೆಗಳಾಗ್ತವೆ, ಸದನ ಮುಗ್ದೋಗೋಗುತ್ತೆ. ಪ್ರತಿ ವರ್ಷ
ಈ ಸತಿ ಚಳಿಗಾಲದ ಅಧಿವೇಶನ ಬರುತ್ತೆ, ಜನ ಕಾಯ್ತಾ ಕೂತಿರ್ತಾರೆ. ಅದೇನೋ 92 ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಕಣ್ಣೀರು ಹಾಕೊಂಡು ಕೂತಿರ್ತಾರೆ. ಇವರುಗಳು ಒಟ್ಟಿಗೆ ಕೂತ್ಕೊಂಡು ಪಾರ್ಟಿ ಮಾಡ್ಕೊಂಡು ಇದರ ಸದನಗಳನ್ನ ಹಾಳು ಮಾಡ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸದನ ಅನ್ನೋದಕ್ಕೆ ಒಂದು ಗೌರವ ಇರುತ್ತೆ. ನೀವು ಮಾತಾಡಿ, ಸದನದಲ್ಲೂ ಮಾತಾಡ್ಬೋದು, ಹೊರಗಡೆ ಟಿವಿ ಮಾಧ್ಯಮದಲ್ಲೂ ಮಾತಾಡ್ಬೋದಲ್ಲ ಸುನಿಲ್ ಕುಮಾರ್ ಅವರೇ. ನೀವು ಯಾವ್ದನ್ನ ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡಬೇಕು. ಇವತ್ತು ನಿಮಗೆ ಅವಕಾಶ ಸಿಕ್ಕಿತ್ತು, ನಿಜವಾಗ್ಲೂ ನಿಮ್ಮ ಭಾಗದ ಏನು ಓಟ್ ಹಾಕಿದಾರಲ್ಲ ನಿಮಗೆ, ಅವರಿಗೋಸ್ಕರ ನೀವು ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳ್ತೇನೆ. ರೈಟ್. ದಿಲೀಪ್ ಅವರೇ, ಟಿಪ್ಪು ಜಯಂತಿಯನ್ನ ಇನ್ನೂ ಜೀವಂತವಾಗಿರಿಸುವ ಆ ಪ್ರಯತ್ನ ಯಾಕೆ ಬಿಜೆಪಿಗೆ ಮಾಡಕ್ಕೆ ಕೆಲಸಿಲ್ವಾ ಅಂತ? ನೋಡಿ, ಟಿಪ್ಪು ಜಯಂತಿಯನ್ನ ಜೀವಂತಗೊಳಿಸ್ತಾ ಇರ್ತಕ್ಕಂಥದ್ದು ನಾವಲ್ಲ. ಟಿಪ್ಪು ಜಯಂತಿಯನ್ನ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು ಇವರು. ನೋಡಿ, ಇಸ್ಲಾಂ ಪ್ರಕಾರ ಮೂರ್ತಿ ಪೂಜೆ ಹರಾಮ್. ಟಿಪ್ಪುವಿನ ಜಯಂತಿ ಆಗಲಿ ಅಥವಾ ಔರಂಗಜೇಬನ ಜಯಂತಿ ಆಗಲಿ ಅವ್ರು ಮಾಡಂಗಿಲ್ಲ. ಸ್ವತಃ ಮುಸಲ್ಮಾನ್ ಸಂಪ್ರದಾಯನೂ ಸಹ ಅವರ ಜಯಂತಿಗಳನ್ನು ವಿರೋಧಿಸುತ್ತೆ. ಆ ಸಂಪ್ರದಾಯಕ್ಕೆ ಬೇಕಾಗ್ದಲೇ ಇರ್ತಕ್ಕಂಥ ಒಂದು ಜಯಂತಿ ಇವ್ರಿಗೆ ಹಾಕ್ಬೇಕು. ಮೂರ್ತಿ ಪೂಜೆ ಮಾಡೋರ್ನ ಹರಾಮ್ ಅಂತ ಕರೀತಾರೆ ಅವರಲ್ಲಿ. ಮೂರ್ತಿ ಪೂಜೆ ನಿಷಿದ್ಧ. ಸೊ ಇಸ್ಲಾಂ ಸಂಪ್ರದಾಯಕ್ಕೆ ಬೇಕಾಗಿಲ್ಲ. ಮೇಡಮ್ ನೋಡಿ, ಟಿಪ್ಪುವನ್ನ ನಾವು ಯಾಕೆ ವಿರೋಧಿಸ್ತೀವಿ ಅಂತಂದ್ರೆ, ಏಕೈಕ ಕಾರಣ ಟಿಪ್ಪು ಧರ್ಮಾಂಧನಾಗಿದ್ದ, ಅತಿ ಹೆಚ್ಚು ಬಲವಂತದ ಮತಾಂತರ ಮಾಡ್ದ, ಕೊಡವರನ್ನ ಕೊಂದ. ಸುಮಾರು ರೆಕಾರ್ಡ್ ಹೇಳುತ್ತೆ ಮೇಡಮ್, 7,000ದಿಂದ 12,000 ಕೊಡವರನ್ನ ಬಂಧಿಸಿ ಕೊಲೆ ಮಾಡ್ತಾನೆ. ಮತ್ತೆ ಕನ್ನಡ ಮತ್ತೆ ಮರಾಠಿ ಭಾಷೆಗಳನ್ನ ಕಿತ್ತಾಕಿ ರದ್ದುಗೊಳಿಸಿ ಪರ್ಷಿಯನ್ ಭಾಷೆಯನ್ನ ಜಾರಿಗೆ ತಗೊಂಡ್ಬರ್ತಾನೆ. ಸೊ ಹಾಗಾದ್ರೆ ಸಿದ್ದರಾಮಯ್ಯನವರು ನಾನು ಕನ್ನಡ ರಾಮಯ್ಯ, ನಾನು ಕನ್ನಡ ಪರವಾಗಿರ್ತೀನಿ, ಸಂಧಿ ಸಮಾಸ ಎಲ್ಲ ಹೇಳ್ತಕ್ಕಂಥ ಕನ್ನಡ ರಾಮಯ್ಯನವರೇ, ನಾನು ಈ ಮೂಲಕ ಕೇಳ್ತೀನಿ, ಕನ್ನಡ ವಿರೋಧಿಯಾಗಿದ್ದಂತಹ ಟಿಪ್ಪುವಿನ ಜಯಂತಿ ನಿಮಗೆ ಯಾಕೆ ಬೇಕು ಅಂತಕ್ಕಂಥದ್ದು ಒಂದು. ಮತ್ತೆ ನೇರವಾಗಿ ಇತಿಹಾಸಗಳಲ್ಲೇ ಮೆನ್ಷನ್ ಆಗ್ಬಿಟ್ಟಿದೆ, ಟಿಪ್ಪು ದೇವಸ್ಥಾನಗಳನ್ನ ಕೆಡುದ, ದೇವಸ್ಥಾನಗಳನ್ನ ನಾಶ ಮಾಡ್ದ, ಮೂರ್ತಿಗಳನ್ನ ಕೆಡುದ, ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡ್ದ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ದ ಅಂತೇಳಿ ಇತಿಹಾಸಗಳಲ್ಲೇ ಮೆನ್ಷನ್ ಆಗಿದೆ. ಆದ್ರೂ ಸಹ ಇಸ್ಲಾಂ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನೀವ್ ಯಾಕೆ ಟಿಪ್ಪು ಜಯಂತಿ ಮಾಡಲು ಹೊರಟಿದ್ದೀರಾ? ಅದು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇಸ್ಲಾಂ ಸಂಪ್ರದಾಯಕ್ಕೆ ಬೇಕಾಗಿಲ್ಲ, ನಿಮಗ್ ಬೇಕು. ಯಾಕೆ? ತುಷ್ಟೀಕರಣ ರಾಜಕಾರಣ. ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಔರಂಗಜೇಬನ ಒಂದು ಪ್ರತಿಮೆ ಶಿವಮೊಗ್ಗದಲ್ಲಿ ನಿಂತ್ಕೊಳ್ಳುತ್ತೆ, ದೊಡ್ಡ ಒಂದು ಕತ್ತಿ ಬಂದು ಕೋಲಾರದಲ್ಲಿ ನಿಂತ್ಕೊಳ್ಳುತ್ತೆ, ಟಿಪ್ಪುವಿನ ಒಂದು ದೊಡ್ಡ ಒಂದು ಪ್ರತಿಮೆ ಬಂದು ಮೈಸೂರಿನಲ್ಲಿ ನಿಂತ್ಕೊಳ್ಳುತ್ತೆ. ಅರೆ ಯಾಕೆ ಜನಗಳ ಮಧ್ಯದಲ್ಲಿ ಬೆಂಕಿ ಹಚ್ತಾ ಇದ್ದೀರಾ? ಕೋಮು ಸೌಹಾರ್ದತೆಯನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಒಂದು ಕತ್ತಿ ಹಿಡ್ಕೊಂಡು ಕತ್ತಿಯನ್ನ ಪ್ರದರ್ಶಿಸಿ ಒಂದು ಜಯಂತಿ ಮಾಡ್ತೀವಿ ಅಂತ ಹೊರಟಾಗ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ, ಆ ಬಹುಸಂಖ್ಯಾತರ ಉದಾಹರಣೆಗೆ ಮೇಡಮ್, ಇವತ್ತು ಸಹ ನಿಮ್ಗೆ ಹೇಳಿದೆ, ಶ್ರೀರಂಗಪಟ್ಟಣದಲ್ಲಿ ಇವತ್ತು ಸಹ ಅಲ್ಲಿ ದೀಪಾವಳಿ ಹಬ್ಬವನ್ನ ಮಾಡಲ್ಲ, ಕರಾಳ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಲ್ಲಾಗಿರ್ತಕ್ಕಂಥ ಕೆಲವು ಘಟನೆಗಳಿಂದ, ಅಲ್ಲಿ ಮಾಡಿರ್ತಕ್ಕಂಥ ಟಿಪ್ಪುವಿನ ಧರ್ಮಾಂಧದ ಕೆಲಸದಿಂದ ನೀವು ಹೋಗಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ದೊಡ್ಡ ಪ್ರತಿಮೆ ಹಾಕ್ತೀರಿ. ಆ ಜನಗಳ ಮುಂದೆ, ಆ ಜನಗಳ ಕರಾಳ ದಿನವನ್ನ ನೆನೆಸ್ಕೊಂಡು ಆ ಟಿಪ್ಪುವಿನ ಪ್ರತಿಮೆ ನೋಡ್ಬೇಕು ಅಂತ ಅಂದಾಗ ಅವರಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ನೀವ್ ಹೇಳ್ತಿರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ, ನಾವೆಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ಅಂತ. ಸ್ವಾಮಿ, ನೀವು ಟಿಪ್ಪುವಿನ ಜಯಂತಿ ಮಾಡಿ ಬಹುಸಂಖ್ಯಾತರ ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಿ? ಇಸ್ಲಾಮಿಗೆ ಬೇಕಾಗಿರೋ ಜಯಂತಿ ನಿಮ್ಗೆ ಹಾಕ್ಬೇಕು. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಮೇಡಮ್ ನಮ್ಮ ರಾಜಕೀಯ ವಿಶ್ಲೇಷಕರು ಅನಿಲ್ ನಾಚಪ್ಪ ಅವರು, ಅರೆ ಇವ್ರಿಗೆ ಯಾಕೆ ಬೇಕು ಬಿಜೆಪಿಗೆ ಕುರ್ಚಿ ಕಿತ್ತಾಟ, ಕುರ್ಚಿ ಜಗಳ ಯಾಕೆ ಪ್ರಸ್ತಾಪ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ನಾನ್ ಕೇಳ್ತಕ್ಕಂಥದ್ದು ಇಷ್ಟೇ. ನೋಡಿ, ಕುರ್ಚಿ ವಿಚಾರ ಬಿಜೆಪಿಗೆ ಬೇಕಾಗಿಲ್ಲ. ಕುರ್ಚಿನ ಬದಲಾದ್ರೆ ಕಾಂಗ್ರೆಸ್ನವರೇ ಬದಲಾಗ್ತಾರೆ, ಬಿಜೆಪಿ ಬಿಡ್ಕೊಂಡ್ ಕೊಡಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ಸುಮಾರು 6 ತಿಂಗಳಿಂದ, ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಈಗಾಗಲೇ ಜನವರಿ ಕ್ರಾಂತಿ ಕೊಟ್ಟೋಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಈ ಕ್ರಾಂತಿಗಳಿಂದ ಜನರ ಭಾವನೆಗಳನ್ನ ನೀವು ತೀರಿಸ್ತಾ ಇಲ್ಲ, ಜನರ ಸಮಸ್ಯೆಗಳನ್ನ ಹಾಲಿಸ್ತಾ ಇಲ್ಲ. HD ರಂಗನಾಥ್ ಕುಡಿಗಲ ಶಾಸಕರು ನಮ್ಮವರಲ್ಲ, ಇಕ್ಬಾಲ್ ಹುಸೇನ್ ಬಿಜೆಪಿ ಅವರಲ್ಲ, ಮಾಗಡಿ ಬಾಲು ನಮ್ಮವರಲ್ಲ, ಶಿವಗಂಗಾ ಬಸವರಾಜು ನಮ್ಮವರಲ್ಲ, KN ರಾಜಣ್ಣ ನಮ್ಮವರಲ್ಲ, ಮಾದೇವಪ್ಪ ನಮ್ಮವರಲ್ಲ, ಯಾರೂ ಸಹ ನಮ್ಮವರಲ್ಲ. ಎಲ್ಲ ಮಾತಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇನೆ. ಯತೀಂದ್ರ ಸಿದ್ದರಾಮಯ್ಯನೂ ಸಹ ಬಿಜೆಪಿ ಅವರಲ್ಲ. ಬೆಳಿಗ್ಗೆ ಎದ್ದು ಮೀಡಿಯಾ ಮುಂದೆ ನಿಂತ್ಕೊಂಡು 5 ವರ್ಷ ಮುಖ್ಯಮಂತ್ರಿ ನಮ್ಮ ಅಪ್ಪನೇ ಅಂತಂದ್ರೆ, ಅರೆ ವಿರೋಧ ಪಕ್ಷದವ್ರು ಯಾಕೆ ಚರ್ಚೆ ಮಾಡ್ತಾರೆ, ಇದನ್ನ ಮೀಡಿಯಾದವ್ರು ಯಾಕೆ ಚರ್ಚೆ ಮಾಡ್ತಾರೆ ಅಂತಂದ್ರೆ ಮಾಡೇ ಮಾಡ್ತಾರೆ ಚರ್ಚೆನ. ಬೆಳಿಗ್ಗೆ ಎದ್ದು ಇಕ್ಬಾಲ್ ಹುಸೇನ್ ಬಂದ್ಬಿಟ್ಟು ಕುರ್ಚಿ ಬದಲಾವಣೆ ಹಾಗೆ ಆಗುತ್ತೆ ಅಂತ ಅಂದಾಗ ಆ ಚರ್ಚೆ ಮಾಡೇ ಮಾಡ್ತೀವಿ. ಅರೆ ನೀವೊಂದು ಸಂವಿಧಾನಾತ್ಮಕವಾಗಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ, ನೀವು ಮಾಡ್ತಕ್ಕಂಥ ಕೆಲಸವನ್ನ, ನೀವು ಮಾತಾಡ್ತಕ್ಕಂಥ ಕೆಲಸವನ್ನ, ನೀವು ಕುರ್ಚಿ ವಿಚಾರವನ್ನ, ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಒಂದು ದೊಡ್ಡ ಚರ್ಚೆ ಇದು. ಇದನ್ನ ಚರ್ಚೆ ಮಾಡಬೇಡಿ ವಿರೋಧ ಪಕ್ಷದವರು ಅಂತಂದ್ರೆ ಏನರ್ಥ ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವು ಚರ್ಚೆ ಮಾಡಲೇಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿ ಪಟ್ಟ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ. ಆ ದೊಡ್ಡ ಹುದ್ದೆ ಬದಲಾವಣೆ
ಆಗ್ತಾ ಇದೆ. ಆಡಳಿತ ಪಕ್ಷದವರು ಬೆಳಿಗ್ಗೆ ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯ. ಸೊ ಅದ್ರ ಜೊತೆಗೆ ನಮ್ಮ ಕಷ್ಟಗಳನ್ನ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ, ಬೆಲೆ ಏರಿಕೆಗಳನ್ನ, ನಿರೀಕ್ಷೆ ಏನಿದ್ರ ನಡುವೆ ಚರ್ಚೆ ಮಾಡಬೇಕು, ರೈಟ್? ಎಸ್. ನಿಮ್ ನಿರೀಕ್ಷೆ ಏನು? ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತನಾ, ಡಿ ಕೆ ಶಿವಕುಮಾರ್ ಅವರು ಬರ್ಬೇಕಂತ? ಈ ಸಮಸ್ಯೆ ಬಿಟ್ಟುಬಿಡಿ, ರಾಜ್ಯ ಜನರ ಬಗ್ಗೆ ಗಮನ ಹರಿಸಿ ಅಂತ ನಮ್ಮ ನಿರೀಕ್ಷೆ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಮೇಡಮ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನಾಗ್ಲಿ, ಡಿ ಕೆ ಶಿವಕುಮಾರ್ ಆಗಲಿ, ಜಮೀರ್ ಅಹಮದ್ ನಮಗೆ ಸಂಬಂಧ ಇಲ್ಲ. ದಯಮಾಡಿ ನಿಲ್ಸಿ, ಬೆಳಿಗ್ಗೆ ಎದ್ದು ಬಂದು ಮೀಡಿಯಾ ಮುಂದೆ ಮಾತಾಡೋದು ನಿಲ್ಸಿ. ನೀವು ಮಾಡ್ತಕ್ಕಂಥ ಈ ಮೀಡಿಯಾ ಅಟೆನ್ಷನ್ ತೆಗೆದುಕೊಳ್ತಿರಲ್ಲ, 2,000 ಕೋಟಿ ಗುಂಡಿ ಮುಚ್ಚಿದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಡ್ರಾ ಮಾಡಿದಿರಿ. ಆ 2,000 ಕೋಟಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಡ್ರಗ್ಸ್ ದಂಡ ಇಡೀ ರಾಜ್ಯದಲ್ಲಿ ನಡೀತಾ ಇದೆ, ಅದ್ರ ಸಮಸ್ಯೆ ನಿಮಗೆ ಬಗೆಹರಿಸಕ್ಕಾಗಿಲ್ಲ. ಈ ನಿಮ್ಮ ಕುರ್ಚಿ ಜಗಳದಿಂದ ನಾನಾ ಭ್ರಷ್ಟಾಚಾರಗಳು ಗೊತ್ತಿಲ್ಲದಂಗೆ ಕಣ್ಣು ಮೇರೆನಲ್ಲಿ ನಡೆದೋಗ್ತಾ ಇದಾವೆ. ಅಭಿವೃದ್ಧಿ ಅಂತೂ ತಲೆನೇ ಕೆಡ್ಸ್ಕೊಂತಾ ಇಲ್ಲ. ನೀವು ಬೆಳಿಗ್ಗೆ ಎದ್ದು ಆಡಳಿತ ಪಕ್ಷ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಜನರ ಸಮಸ್ಯೆಯನ್ನು ನೋಡೋರು ಯಾರು? ಮನೆಯ ಯಜಮಾನರು ನೀವು. ಮನೆಯ ಯಜಮಾನ ಕಿತ್ತಾಡ ಕೂತ್ಕೊಂಡ್ರೆ ಮನೆಯ ಒಂದು ಪರಿವಾರದ ಸದಸ್ಯರ ಕಥೆ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ರಾಜ್ಯದ ಜನರ ಹಿತವನ್ನು ಕಾಯುವಂತ ದೃಷ್ಟಿಯಲ್ಲಿ ಬಿಜೆಪಿಯ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ. ಹಂಗೆ ವಿಜಯಾನಂದ ಕಾಶಪ್ಪನವರು ಟಿಪ್ಪು ಜಯಂತಿ ಆಚರಣೆಯನ್ನು ಸಮರ್ಥಿಸ್ಕೊಳ್ತಾರೆ, ಇದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕು ಮೇಡಮ್. ಇದೇ ಟಿಪ್ಪು ಜಯಂತಿಯನ್ನ ಟಿಪ್ಪುವಿನ ಖಡ್ಗವನ್ನು ಇಟ್ಕೊಂಡು ಯಡಿಯೂರಪ್ಪನವರು, ಶ್ರೀರಾಮುಲವರು, ಆರ್ ಅಶೋಕ್ ಅವರು ನಿಂತು ಮಾಡಿರ್ತಕ್ಕಂಥ ಫೋಟೋಗಳು ಈಗ ಬೇಕಿರೋ ಕೊಡ್ತೀನಿ. ನಿಮಗಾದ್ರೆ ಚಂದ, ಇನ್ನೊಬ್ರೇನಾದ್ರು ಮಾತಾಡಿದ್ರೆ ಅದು ನಿಮಗೆ ಹೆಂಗೆ ಗೊತ್ತ? ಫ್ಯಾಕ್ಟ್ ಹೇಳ್ತೀನಿ ಮೇಡಮ್. ಉದಾಹರಣೆ, ಇವತ್ತು 3 ಬಾರಿ ಇಲ್ಲಿ ತನಕ ಸ್ವಾತಂತ್ರ್ಯ ಆದ್ಮೇಲೆ ಯಾವ ಪ್ರಧಾನಿನೂ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ನರೇಂದ್ರ ಮೋದಿ 3 ಸರಿ ಹೋಗ್ಬಂದ್ರು. ಇನ್ನೊಂದು ಮಹಮ್ಮದ್ ಅಲಿ ಅಂತ ಯಾವನವನು ಜಿನ್ನ ಅಂತ ಯಾವನು ಇದ್ದಾನಲ್ಲ, ಅವ್ನ ಸಮಾಧಿ ಮುಂದೆ ಅದ್ವಾನಿ ಹೋಗ್ಬಿಟ್ಟು ಏನು ಹೋಗ್ಲಿದ್ದು ಬಿಜೆಪಿಯವರು ಚಕಾರ ಎತ್ತಲಿಲ್ಲ. ಅದೇ ಪಾಕಿಸ್ತಾನಕ್ಕೆ ಬಸ್ ಕಾಂಗ್ರೆಸ್ನವ್ರು ಬಿಟ್ಟಿರ್ಲಿಲ್ಲ, ರೈಲ್ನ ಕಾಂಗ್ರೆಸ್ನವ್ರು ಬಿಟ್ಟಿರ್ಲಿಲ್ಲ. ಕಂದಾರ್ ವಿಮಾನ ಅಪಹರಣ ಆದಾಗ ತಗೊಂಡು ಜೇಮ್ಸ್ ಬಾಂಡು ಆ ಉಗ್ರಗಾಮಿಗಳನ್ನೆಲ್ಲ ಬಿಟ್ಟು ಬಂದ್ರು. ಯಾವತ್ತಾದ್ರೂ ಎಂದಾದ್ರೂ ಬಿಜೆಪಿಯವರು ಪ್ರಶ್ನೆ ಮಾಡಿದ್ದೀರಾ? ಆ ಶತ್ರು ದೇಶಕ್ಕೆ ಹೋಗಿ ಉಂಟು ಬರೋದು ಎಷ್ಟು ಸರಿಸಮ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆಮೇಲೆ ಮೇಡಮ್, ಇವತ್ತು ನಮ್ಮ ಚರ್ಚೆ ನೀವು ಮಾಡ್ತಾ ಇದ್ದೀರಾ, ಮತ್ತೆ ನಾನು ಕೆಲವು ರೈತರ ವಿಚಾರನೂ ಹೇಳ್ತೀನಿ, ಇವ್ರು ಕೆಲವು ಪ್ರಶ್ನೆ ಎತ್ತಿದ್ದಾರೆ. ಆಯ್ತು, ಇವಾಗ ಎಂಥದ್ದು ಬೆಟ್ಟಿಂಗು ಅಂತೆಲ್ಲ ಮೇಡಮ್. ಕಾಂಗ್ರೆಸ್ನವರಲ್ಲ ಮೇಡಮ್ ಹೇಳಿದ್ದು 2,500 ರೂಪಾಯಿಗೆ CM ಸೀಟ್ ಅಂತೇಳಿ. ಯತ್ನಾಳ್ ಅವ್ರು ಹೇಳಿದ್ದು ಕೇಳ್ಕೊಳ್ಳಿ. ಬೆಟ್ಟಿಂಗು, ಪರ್ಚೇಸಿಂಗು, ಅದು ಬೆಟ್ಟಿಂಗ್ ಅಲ್ಲ. ನಾವು ಕಂಡ್ರೋದು ಬಾಂಬೆಗೆ ಹೋಗಿ ಬರ್ಬೇಕಾದ್ರೆ ಅದು ಬೆಟ್ಟಿಂಗು, ಸೆಟ್ಟಿಂಗು, ಫಿಕ್ಸಿಂಗು ಎಲ್ಲದುವೆ ಒಂದೊಂದು ಸೀಡಿಗೆ ಇಷ್ಟೇ. ಇಲ್ಲಿ ಡಿಫ್ರೆನ್ಸ್ ಹೇಳೋದಾದ್ರೆ, ದೊಡ್ಡ ನಾಯಕರು ಬೆಟ್ಟಿಂಗಾರು ಮಾಡ್ಕೊಂಡ್ಲಿ, ದುಡ್ಡಾರು ಕಟ್ಕೊಂಡ್ಲಿ, ದೊಡ್ಡವ್ರ ಹೆಸರು ಹೇಳ್ಕೊಂಡು ಮನೆನೇ ಅಡ ಇಡೋರು ಇದ್ದಾರೆ ಅಭಿಮಾನಿಗಳು. ನಂಗೆ ಅವ್ರ ಕನ್ಸರ್ನಿಂದ ಕೇಳ್ತಾ ಇದ್ದೀನಿ. ಇವತ್ತು ದೇಶದಲ್ಲಿ ಆನ್ಲೈನ್ ಗೇಮಿಂಗು ಎಲ್ಲಿ ತನಕ ಹೋಯ್ತು ಅನ್ನುವಂಥದ್ದು ಇನ್ನೊಂದು. ಮತ್ತೊಂದು ಇದೇ ಪಾಕಿಸ್ತಾನದ ವಿಚಾರದ ಸೇರ್ಸಿ ಹೇಳ್ಬೇಕಂದ್ರೆ, ಮೊನ್ನೆ ಅಷ್ಟೇ ಪಹಲ್ಗಾಮ್ ದಾಳಿ ಆಯ್ತಲ್ವಾ, ಯಾವನಿಗೆ ಬೇಕಿತ್ತು ಕ್ರಿಕೆಟ್ ಆಟ? ಏನು ಶೇಕ್ ಹ್ಯಾಂಡ್ ಮಾಡಲ್ಲಂತೆ, ಕಪ್ಪಿಸ್ಕೊಳ್ಳಲ್ಲಂತೆ, ಬಾಲ್ ಹಾಕ್ಬೋದಂತೆ, ಬ್ಯಾಟಿಂಗ್ ಮಾಡ್ಬೋದಂತೆ. ICC ಅಧ್ಯಕ್ಷ ಯಾರು? ಅವರಿಗೆ ಕಾಸು ಇಂಪಾರ್ಟೆಂಟು. ಆ ಕ್ರಿಕೆಟಲ್ಲಿ ಆಗೋ ಬೆಟ್ಟಿಂಗ್ಗಳ ಬಗ್ಗೆ ಈ ದೇಶದಲ್ಲಿ ಯಾವತ್ತಾದ್ರು ಚರ್ಚೆ ಆಗಿದೆಯಾ? ಅದೆಂಥದ್ದು ಒಂದು PUBG ಗೇಮ್ ಬ್ಯಾನ್ ಮಾಡ್ತಾರಂತೆ ಇಲ್ಲಿ. ಮೇಡಮ್, ನಮ್ಮ ಕುಟುಂಬದಲ್ಲೇ ಮೇಡಮ್, ನನ್ನ ಕಸಿನ್ ಅವರ ಭಾವ ಇದೇ ಬೆಟ್ಟಿಂಗು, ಆನ್ಲೈನ್ ಲೋನು, ಸತ್ತೇ ಹೋದ ಆತ್ಮಹತ್ಯೆ ಮಾಡ್ಕೊಂಡು. ಮೊನ್ನೆ ಹೋದಾಗ್ಲೂ ಹೇಳ್ತಾ ಇದ್ದೆ, ಹಣ ಇತ್ತಂತೆ, ಫೋನ್ ಅಂತೆ, ಬ್ಯಾಂಕ್ನವ್ರು ದುಡ್ಡು ಅಂತೇಳಿ. ಮೇಡಮ್, ಇವತ್ತು ಪರಿಸ್ಥಿತಿ ಈ ತರ ಇದೆ. ಅಂಥದ್ರಲ್ಲಿ ವಿರೋಧ ಪಕ್ಷ ನಾನು ಯಾಕೆ ಹೇಳ್ತಾ ಇದ್ದೀನಿ ಮೇಡಮ್, ಈಗ ರೈತರ ವಿಚಾರನೂ ಬಂತಲ್ವಾ. ಉದಾಹರಣೆ, ನೆರೆಗೆ ನಾವು ಕೇಳಿದ್ದು 12,257 ಕೋಟಿ ಅಲ್ವಾ, ಸಿಕ್ಕಿದ್ದು 252 ಕೋಟಿ ಅಲ್ವಾ. ನಾವು ಎಸ್ಟಿಮೇಷನ್ ಬರಕ್ ಹಾಕಿದ್ದು 35,165 ಕೋಟಿ ಅಲ್ವಾ. ಕೊನೆಗೆ ನಾವು ಕೇಳ್ಕೊಂಡಿದ್ದು 18,164 ಕೋಟಿ ಅಲ್ವಾ. ₹1 ಕೊಡದೇನೆ ಸುಪ್ರೀಂ ಕೋರ್ಟಿಗೆ ಹೋದಾಗ 3,400 ಕೋಟಿ ಕೊಟ್ರಲ್ವಾ. ಉಳಿದಿರೋ ಬಾಕಿ ಯಾವಾಗ ಕೊಡ್ತಾರೆ ಮೇಡಮ್? ನಾವು 2023-24ರಲ್ಲಿ ಒಟ್ಟು 4,300 ಕೋಟಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಮೇಡಮ್. ಈ ಬಾರಿನೂ ಅಷ್ಟೇ, ಕಳೆದ ವಾರ ಬಿಡುಗಡೆ 2 ಕಂತಲ್ಲಿ ಬಿಡುಗಡೆ ಮಾಡಿದೀವಿ. ಒಟ್ಟು 2,251 ಕೋಟಿ, ಏನು 14 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿದೆ, ಅಲ್ಲಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ನಮಗೆ ಕೇವಲ 384 ಕೋಟಿ ಅಂತೆ, ಮಹಾರಾಷ್ಟ್ರಕ್ಕೆ 1,546 ಕೋಟಿ ಅಂದ್ರೆ ಬಿಜೆಪಿ ಇದನ್ನು ಪ್ರಶ್ನೆ ಮಾಡ್ಬೇಕಲ್ವಾ. ಹಾಗೇನೆ ಅನೇಕ ಉಳಿದ ಯೋಜನೆಗಳ ಬಗ್ಗೆ ಇವ್ರು ಮಾತಾಡ್ಬೇಕಲ್ವಾ ಮೇಡಮ್. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ನಲ್ಲಿ ಯಾರು ಒಂದೊಂದು ಬಾರಿಗೆ 3 ಜನ ಬದಲಾಗ್ಲಿಲ್ಲ ಮೇಡಮ್. ಜಗದೀಶ್ ಶೆಟ್ಟರ್ ಅಂತೆ, ಸದಾನಂದ ಗೌಡ್ರಂತೆ, ಯಡಿಯೂರಪ್ಪನಂತೆ. ಈ ಬಾರಿ ಯಡಿಯೂರಪ್ಪನವ್ರು ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು? ಬೊಮ್ಮಾಯಿಯವ್ರನ್ನ ಯಾಕೆ ಕರ್ಕೊಂಡ್ಬಂದು ಕೂರಿಸಿದ್ರು? ಈ ಸೀಟಿನ ಗಲಾಟೆ, ಸಿಡಿಗಳು, ಆಮೇಲೆ ದೆಹಲಿ, ಗೋವಾ, ಹೈದರಾಬಾದ್ ಟ್ರಿಪ್ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಿಲ್ಲ ಮೇಡಮ್. ಯಾರು ಆಪರೇಷನ್ ಕಮಲಗಣ್ಣ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನೀವು ಬಗೆಹರಿಸ್ಕೊಳ್ತಾರೆ. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಮೇಡಮ್. ನಮ್ಮ ಹೈಕಮಾಂಡ್ ದೇ ಆರ್ ವೆರಿ ಎಫಿಷಿಯಂಟ್. ಆಮೇಲೆ
ಇನ್ನೊಂದು ಅವಾಗ ಯಾವುದು ನೇಮಕಾತಿದು ಎಂಥದ್ದು ಲಿಸ್ಟ್ ಹೇಳ್ತಾ ಇದ್ರು. ಹೌದು. ಮೇಡಮ್ ನಾವು ಒಟ್ಟು ಪೌರ ಕಾರ್ಮಿಕರು ಮೇಡಮ್ ಸುಮಾರು 46,000 ರೂಪಾಯಿ ಸಂಬಳ ಬರುವ ಹಾಗೆ ಕಾಯಮಾತಿ ಮಾಡಿರೋದು 12,696 ಜನ. ಇವತ್ತು ಶಿಕ್ಷಣ ಇಲಾಖೆಗೆ ಪ್ರೋಸೆಸ್ ನಡೀತಾ ಇದೆ. ನಿನ್ನೆ ವಿಧಾನಸೌಧದಲ್ಲೂ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮಾತಾಡಿದ್ದಾರೆ. ಒಟ್ಟು 13,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಮತ್ತು ಇವತ್ತು ಗೃಹ ಸಚಿವರು ಹೇಳಿದ್ದಾರೆ ಕಾನ್ಸ್ಟೇಬಲ್ ಹುದ್ದೆಗಳು 3,500 ನೇಮಕಾತಿಯನ್ನು ನಾವು ಮಾಡೋರಿದ್ದೀವಿ. ಜೊತೆಗೆ ಸರ್ವೇಯರ್ಗಳನ್ನ 4,000 ಜನಗಳನ್ನ ನಾವು ಕಾಯಮನ್ನು ಮಾಡಿದ್ದೀವಿ. ಮೇಡಮ್ ರೈತರ ಹಕ್ಕುಪತ್ರ ಒಟ್ಟು 12 ಲಕ್ಷ ಜನರಿಗೆ ಹಕ್ಕುಪತ್ರಗಳನ್ನ ಈ ರಾಜ್ಯ ಸರ್ಕಾರ ಕೊಟ್ಟಿದೆ. ಮೇಡಮ್ ಇವತ್ತು ನೀವೇನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ನಮ್ಮ ಸಾಕ್ಷಿ ಗುಡ್ಡೆಯನ್ನ ನಮ್ದು ಏನೇನ್ ಈಗ ನನ್ಗಲ್ಲಿ ಹೊರಗಡೆ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿದ್ರಲ್ಲ ರೈತರು, ಅವ್ರು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಹಂಗಾದ್ರೆ ಮಾಡ್ತಿರೋದು. ಮೇಡಮ್ ರೈತರು ಅವರು ರಾಜ್ಯ ಸರ್ಕಾರದ ವಿರುದ್ಧನೂ ಮಾಡಬಹುದು, ಕೇಂದ್ರ ಸರ್ಕಾರದ ಮೇಲೂ ಮಾಡಬಹುದು. ಆದ್ರೆ ನಾವು ಇವತ್ತು ಅದೇ ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ನೋವನ್ನ ಪರಿಹಾರ ಮಾಡಿದೀವಲ್ವಾ. ಇವರು ನಿಮ್ಮ ಆಯ್ತು ಮೇಡಮ್, ನಾವು ಒಂದು ಕಡೆ ರೈತರು ಪ್ರತಿಭಟನೆ ಆಗ್ತಾ ಇದ್ದಾಗ ಎತ್ಕಟ್ಟು ಅಂತ ಜನ ಅಲ್ಲ ಮೇಡಮ್, ದೆಹಲಿಲಿ ಆಗಿರ್ಬೋದು ಅಥವಾ ಕರ್ನಾಟಕ ರೈತ ಸಂಘ ಎಲ್ಲ ಮಾಡ್ತಾ ಇತ್ತಲ್ವಾ. ನಮ್ದೇ ಕಾಂಗ್ರೆಸ್ ಸರ್ಕಾರದವರು ನಾವು ಏನೋ ಅವರ ಕರಾಳ ಕಾನೂನು ವಿರುದ್ಧ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಅದೇನು ಎತ್ತಿನ ಗಾಡಿಲೇ ನಾವು ಹೋಗಿದ್ದೀವಿ. ಈ ರೀತಿ ಯಾರ್ದೋ ಪ್ರತಿಭಟನೆಯನ್ನ ಹೈಜಾಕ್ ಮಾಡ್ಕೊಂಡು ಅಲ್ಲಿ ಇವ್ರದ್ದು ಧ್ವಜಗಳನ್ನ ಹಾಕೊಂಡ್ರೆ ಜನ ದಡ್ರಲ್ಲ. ಜನಕ್ಕೂ ನೋಡಿ, ನಮಗೂ ಮತ್ತೆ ರೈತರಿಗೂ ಸಂಬಂಧ ಏನು ಅಂತ ಗೊತ್ತಿದೆ. ನೀವು ಇಷ್ಟೆಲ್ಲ ಮಾತನಾಡೋರು ನಮ್ಮ ತೆರಿಗೆ ಹಣ 2,20,000 ಕೋಟಿ ಬಾಕಿ ಇದೆಯಲ್ಲ, ಭದ್ರಾ ಮೇಲ್ದಂಡೆ ಬಾಕಿ ಇದೆಯಲ್ಲ, ಪೆರಿಪಲ್ ರಿಂಗ್ ರೋಡ್ ಬಾಕಿ ಇದೆಯಲ್ಲ, ಕೆರೆಕಟ್ಟೆ ಅಭಿವೃದ್ಧಿ 3,000 ಕೋಟಿ ಬಾಕಿ ಇದೆಯಲ್ಲ, ಆಮೇಲೆ ರಾಯಚೂರಿಗೆ ಅದೇ ಏಮ್ಸ್ ಬರ್ಬೇಕಲ್ವಾ, ಮೈಸೂರಿಗೆ IIT ಬರ್ಬೇಕಲ್ವಾ. ಕರ್ನಾಟಕದಲ್ಲಿ ಇವರೇನೋ ಸಾಕ್ಷಿ ಗುಡ್ಡೆ ಅಂತಿದ್ರು ಮೇಡಮ್. ಕರ್ನಾಟಕ ರಾಜ್ಯ ಸರ್ಕಾರದ ಸಾಕ್ಷಿ ಗುಡ್ಡೆಗಳು ನೀವು ಚಾಮರಾಜನಗರದಿಂದ ಅದು HD ಕೋಟೆಗೆ 775 ಕೋಟಿ, ಹಾಗೇನೆ ಬೀದರ್ ಮತ್ತೆ ಕಲಬುರಗಿಗೆ ನೀರಾವರಿಗೆ 7,000 ಕೋಟಿಯನ್ನ ನಾವು ಕೊಟ್ಟಿದ್ದೀವಿ. ನೀರಾವರಿ ಬಗ್ಗೆ ಮಾತಾಡಿದ್ರು ಮೊನ್ನೆ ಸಿಮೆಂಟ್ ಮಂಜು ಅಂತ ಅವರು ಕಾಂಗ್ರೆಸ್ ಪಕ್ಷದ MLA ಅಲ್ಲ. ನೀರಾವರಿಯಲ್ಲಿ ಯಾರು DK ಶಿವಕುಮಾರ್ ಅವರು ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತ ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ದಾರೆ. ಮೇಡಮ್ ಡ್ರಗ್ಸ್ ಬಗ್ಗೆ ಒಂದು ಮಾತಾಡಿದ್ರು ಮೇಡಮ್. ಇವತ್ತು ಪೋರ್ಟ್ಗಳು ಏರ್ಪೋರ್ಟ್ಗಳು ಖಾಸಗೀಕರಣ ಆಗಿ ಮುನ್ರಾ ಪೋರ್ಟ್ ಅದಾನಿಗೆ ಸಂಬಂಧಪಟ್ಟ ಪೋರ್ಟ್ ಅಲ್ಲಿ 21,000 ಕೋಟಿ ರೂಪಾಯಿದು ಡ್ರಗ್ಸ್ ಬರ್ತಾ ಇದೆ. ಇವರೇ ಹೇಳ್ತಾರೆ ವಿದೇಶದಿಂದ ಡ್ರಗ್ಸ್ ಬರ್ತಾ ಇದೆ ಅಂತೇಳಿ. ಕೇಂದ್ರ ಸರ್ಕಾರ ಯಾರು, ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆ, ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ಫೇಲ್ಯೂರ್ ಅಂತ ಅವರು ಒಪ್ಕೊಳ್ತಾ ಇದಾರಲ್ಲ ಮೇಡಮ್. ರೈಟ್. ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ರೈತರದ್ದು. ನೀವು ಹೋರಾಟ ಮಾಡೋದೇ ಆದರೆ, ಪ್ರತಿಭಟನೆ ಮಾಡೋದೇ ಆದರೆ ಕೇಂದ್ರದ ವಿರುದ್ಧ ಮಾಡಿ ಅಂತ ಹೇಳಿದ್ದಾರೆ. ಅಧಿವೇಶನ ನಡೀತಾ ಇದೆ. ಇರುವಂತಹ 4-5 ದಿವಸದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ವರ್ಷದಿಂದ ಕಾಯ್ತಾ ಇರ್ತಾರೆ, ಇಲ್ಲೊಂದು ಅಧಿವೇಶನ ನಡೆಯುತ್ತೆ, ಆಗ ನಮ್ಮ ಸಮಸ್ಯೆಗಳಿಗೆ ನಮ್ಮ ನಾಯಕರು ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಹೀಗೆ ಹೋರಾಟ ನಡೀತಾ ಇದೆ. ನಾಗೇಂದ್ರ ಅವರೇ, ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ಒಂದು ಉಲ್ಲೇಖ ಮಾಡಿದೆ, ಮಾಡೋದಾದರೆ ಪ್ರತಿಭಟನೆಯನ್ನು ಕೇಂದ್ರದ ವಿರುದ್ಧ ಮಾಡಿ ಅಂತ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಆಲ್ರೆಡಿ ಕೇಂದ್ರ ಸರ್ಕಾರ ರೈತರಿಗೆ ನೀವು ಕಂಡಂಗೆ ರಾಜ್ಯದಿಂದ 4,000 ಅನುದಾನವನ್ನು ಕೊಡಕ್ಕೆ ಮಾಡಿತ್ತು. 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟರೆ 4,000 ರೂಪಾಯಿ ಸರ್ಕಾರದಿಂದ ರಾಜ್ಯ ಸರ್ಕಾರದ ಸೇರಿಸಿ 10,000 ರೂಪಾಯಿ ರಾಜ್ಯ ರೈತರು ಕೊಡಬೇಕಂತ ಒಂದಿತ್ತು. ಅದನ್ನು ಇವರು ರೈತರ ವಿರೋಧಿ ಬಂದಿದ ತಕ್ಷಣ ಅದಕ್ಕೆ ಕಿತ್ತಾಕ್ಬಿಟ್ರು. ಅದನ್ನು ನಾವು ರಾಜ್ಯ ಸರ್ಕಾರದಲ್ಲಿ ನೋಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಮೇಲೆ ಇವ್ರು ತೋರಿಸ್ತಾ ಇದ್ದಾರಲ್ಲ, ಈ 5 ಗ್ಯಾರಂಟಿಗಳು ಮಾಡಬೇಕಾದಾಗ ಈ ಪ್ರಣಾಳಿಕೆಯಲ್ಲಿ ಕೊಟ್ಟರು 134 ಪ್ರಣಾಳಿಕೆಯಲ್ಲಿ ಭರವಸೆಗಳು ಕೊಟ್ಟರು. ಅದರಲ್ಲಿ ಇವತ್ತರೆಗೂ ಈಡೇರಕ್ಕಾಗಿರೋದು ಅವ್ರ ಕೈಯಿಂದ ಕೇವಲ 8ರಿಂದ 9 ಅಷ್ಟೇ. ಇನ್ನು 134 ಹಾಗೆ ಬಾಕಿ ಉಳಿದಿದೆ. ಇವತ್ತು ಇವರು ಗ್ಯಾರಂಟಿಗಳು ತರಬೇಕಾದ್ರೆ ರಾಜ್ಯದ ಜನನ ಕೇಳಿಲ್ಲ, ಕೇಂದ್ರ ಸರ್ಕಾರನ ಕೇಳಿಲ್ಲ. ಇಷ್ಟು ಸಾಲ ಮಾಡ್ತಾ ಇದೀವಿ, ಇಷ್ಟು ಸಾಲಕ್ಕೆ ಒತ್ತೆ ಇಡ್ತಾ ಇದೀವಿ, ಇಡೀ ರಾಜ್ಯದ ಎಲ್ಲ ಆಸ್ತಿಗಳನ್ನ ನಾವು ಇಡ್ತಾ ಇದೀವಿ ಅಂತೇಳಿ ರಾಜ್ಯದ ಜನ ಕೇಳಿಲ್ಲ. ಕೇವಲ ರೈತರು ಕೇಳಿರೋದು ಎಷ್ಟು ಮೇಡಮ್, ಇಲ್ಲಿ 3,500 ರೂಪಾಯಿಗಳು ಮಾತ್ರ ಕೇಳಿತವ್ರು. 3,500 ರೂಪಾಯಿ ನೀವು ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವು ಕೇಂದ್ರ ಸರ್ಕಾರದ ಮೇಲೆ ನೀವು ಹೇಳ್ತಾ ಇದ್ರೆ ಅಂದ್ರೆ ನೀವು ರೈತರ ವಿರೋಧಿಗಳಂತ ಇಲ್ಲಿ ಎದ್ದು ಕಾಣಿಸ್ತಾ ಇಲ್ವಾ? ಪ್ರತಿ ಸರಿ ನೀವು ರೈತರನ್ನ ಬಂದಾಗ, ಹೋರಾಟಕ್ಕೆ ಬಂದಾಗ ನೀವೇನು ಹೇಳ್ತೀರಿ? ಲಾಸ್ಟ್ ಇದೇ ಇದೇ ಅಧಿವೇಶನದಲ್ಲಿ ಲಾಸ್ಟ್ ಗೌರ್ಮೆಂಟಲ್ಲಿ ಇದೇ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಹೋದಾಗ ಅಲ್ಲಿನ ಮಹಿಳೆ ಒಬ್ಬರು ಬಂದು ನಮ್ಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇಷ್ಟು ದಿವಸ ಎಲ್ಲಮ್ಮ ಮಲಗಿದ್ದೆ ಅಂತ ಕೇಳಿದಂಥ ಸಿದ್ದರಾಮಯ್ಯ ಅವರ ಕೀರ್ತಿ. ಅದೇ ರೀತಿ ಸಿದ್ದರಾಮಯ್ಯ ಅವರು ಮಹಿಳೆ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅಂತಂದರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತೀನಿ, ನಿರ್ಮಲಾ ಸೀತಾರಾಮನ್ ಬಗ್ಗೆ ಅವ್ರ ಬಗ್ಗೆ ಮಾತಾಡಿರೋ ಒಂದು ಮಾತಿದೆಯಲ್ಲ, ಇಡೀ ರಾಜ್ಯದ ಹೆಣ್ಮಕ್ಳು ಅವ್ರನ್ನ ಕ್ಷಮೆ ಕೊಡಲ್ಲ. ಆ ಒಂದು ಸ್ಥಾನಮಾನ ಗೌರವಕ್ಕಾದ್ರೂ ಕೊಡಬೇಕು. ವಯಸ್ಸಲ್ಲಿ ಚಿಕ್ಕದಿರ್ಬೋದು, ಇವರು ದೊಡ್ಡವರು ಇರ್ಬೋದು, ಅದರ ಸ್ಥಾನಮಾನ ಗೌರವ ಇದೆಯಲ್ಲ. ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ದೇಶದ ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ಸಿರಿ, ಯಾರವಳು ಎಂತವಳು, ಇದೆಲ್ಲ ಪದಗಳಿದೆಯಲ್ಲ, ಇದು ದುರಾಂಕಾರದ ದುರಾಡಳಿತ ಅಂತ ಜನ ಗಮನಿಸ್ತಾ ಇದ್ದಾರೆ. ಇದನ್ನ ಈ ದುರಾಡಳಿತನ ಜಾಸ್ತಿ ದಿವಸ ಉಳಿಯಲ್ಲ. ಅಧಿಕಾರದ ದರ್ಪಗಳಿದಾವಲ್ಲ, ಇದು ಜಾಸ್ತಿ ದಿವಸ ಉಳಿಯಲ್ಲ. ಹೆಣ್ಮಕ್ಳಿಗೆ ದೇಶದಲ್ಲಿ ಮುಖ್ಯವಾಗಿ ಗೌರವ ಕೊಡಬೇಕು, ಅದನ್ನ ಕೊಡೋಕೆ ಗೊತ್ತಿದೆ ಅಂತ ನಾಗರಿಕತೆ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಮೈಸೂರಲ್ಲಿ ನೀವು ಒಂದು ಕಾರ್ಯಕ್ರಮದಲ್ಲಿ ಒಂದು ಶಾಲ್ವೆ ಹೇಳ್ತಿರೋದು ನೋಡ್ಬೇಕು, ಅವ್ರೊಂದು ಪೇಪರ್ ತಮಗೆ ಈ ರೀತಿಯಾದ ಅವ್ರು ನಡ್ಕೊಂತ ರೀತಿ ರಾಜ್ಯಕ್ಕೆ ಒಳ್ಳೆಯದಲ್ಲ, ರಾಜ್ಯದ ಹೆಣ್ಮಕ್ಳು ವಿಚಾರದಲ್ಲಿ ಒಳ್ಳೆಯದಲ್ಲ. ಆ ರೀತಿಯಾಗಿ ಇವತ್ತು ನಾವು ಇವ್ರ ಅಭಿವೃದ್ಧಿ ಬಗ್ಗೆ ಹೇಳೋಂಥ ವಿಚಾರದಲ್ಲಿ, ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಕೇವಲ ಇವ್ರ ಬಲಿಗಳು ನೀವು ಕೊಟ್ಟಿದ್ದಾರೆ ರಾಜ್ಯಕ್ಕೆ 558 ಬಲಿ. ಅದ್ರದ್ದು ನಾನು 2 ಸಣ್ಣ ಅಂಕಿಅಂಶಗಳು ಹೇಳ್ತೀನಿ. ಹುಬ್ಳಿ ಧಾರವಾಡ 3790 ಕಿಲೋಮೀಟರ್ ರಸ್ತೆ ಇದೆ, ಅಲ್ಲಿ 70,000 ಗುಂಡಿಗಳಿದ್ದಾವೆ, ಅಲ್ಲಿ ಸಾವು 84, ಗಾಯಾಳುಗಳು 291 ಆಗಿದ್ದಾವೆ. ಎಲ್ಲಿದು? ಹುಬ್ಳಿ ಧಾರವಾಡದಲ್ಲಿ. ಮೈಸೂರಲ್ಲಿ 1900 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ, 2500 ಗುಂಡಿಗಳಿದ್ದಾವೆ, 150 ಸಾವುಗಳಿದ್ದಾವೆ, 956 ಗಾಯಾಳುಗಳಾಗಿದ್ದಾವೆ, ಗುಂಡಿಗಳು ಬಿದ್ದು. ಅದೇ ರೀತಿ ಬೆಳಗಾವಿಯಲ್ಲಿ 1150 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ, 5800 ಗುಂಡಿಗಳಿದ್ದಾವೆ, ಗುಂಡಿಗಳು 5800 ಇದ್ದಾವೆ, ಅಲ್ಲಿ 20 ಸಾವುಗಳು, 800 ಗಾಯಗಳಾಗಿದ್ದಾವೆ. ಅದೇ ರೀತಿ ಶಿವಮೊಗ್ಗದಲ್ಲಿ 999 ಕಿಲೋಮೀಟರ್ ರೋಡ್ ಇದೆ, ಅದರಲ್ಲಿ 600 ಗುಂಡಿಗಳಿದ್ದಾವೆ, 304 ಸಾವುಗಳಾಗಿದ್ದಾವೆ, 900 ಗಾಯಗಳಾಗಿದ್ದಾವೆ. ಅದೇ ರೀತಿ ತುಮಕೂರಲ್ಲಿ 950 ಕಿಲೋಮೀಟರ್ ರಸ್ತೆಯಲ್ಲಿ 500 ಗುಂಡಿಗಳಿದ್ದಾವೆ, 30 ಗಾಯಗಳು ಸಾವುಗಳಾಗಿದ್ದಾವೆ. ಈ ರೀತಿ ಅಂಕಿಅಂಶಗಳು ಸಮೇತ ಸಿಗ್ತಾ ಇದೆ. ಒಂದೊಂದು ಡಿಸ್ಟಿಕಲ್ಲೂ ಇಷ್ಟಿಷ್ಟು ಗುಂಡಿಗಳು ಬಿದ್ದಿದ್ದಾವೆ, ಇಷ್ಟು ಸಾವುಗಳಾಗ್ತಾ ಇದ್ದಾವೆ. ಏನ್ ಇವ್ರ ಅಭಿವೃದ್ಧಿ? ಏನು ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡ್ತಾರೆ ಇವರು? ಇವತ್ತವರೆಗೂ 5 ಅಭಿವೃದ್ಧಿ ಮಾಡೋಕ್ಕಾಗದೆ ಇವತ್ತು ಇವ್ರು ತಲೆ ಬಗ್ಸ್ಬೇಕಾಗಿದೆ ರಾಜ್ಯ ಸರ್ಕಾರ. ಇವತ್ತು ಕುರ್ಚಿ ಬಗ್ಗೆ ಹೋರಾಟ ಮಾಡ್ತಾರೆ. ಇವ್ರಿಗೆ ಏನೋ ನೈತಿಕತೆ ಇದ್ರೆ ಕೂಡಲೇ ಇವ್ರು ರಾಜೀನಾಮೆ ಕೊಡಬೇಕು, ಇನ್ನೊಬ್ರು ಯಾರನ್ನ ಒಂದು ಉತ್ತಮವ್ರನ್ನ ತಂದು ಒಂದು ಅಭಿವೃದ್ಧಿ ಮಾಡೋ ಕಡೆ ಹೋಗ್ಬೇಕು. ಯಾಕಂದ್ರೆ ಜನರ ಒಂದು ನಂಬಿಕೆನ ಇವತ್ತು ದ್ರೋಹ ಮಾಡ್ತಾ ಇದ್ದಾರೆ. ಜನರ ನಂಬಿಕೆ ನೀವು ಹೇಳೋ ಕಾಂಟೆಕ್ಸ್ಟ್ ಬರೋದಾದ್ರೆ ಬೊಕ್ಕಸ ಆ ಮಟ್ಟಿಗೆ ಬರಿದಾಗಿದೆ ಅಂತ ಹೇಳಿದ್ರೆ ಯಾರು ಕೂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ ನಾಗೇಂದ್ರ ಅವರೇ. ಅದನ್ನ ಬೇರ್ ಮಾಡೋಕೆ ಆಗಲ್ಲ ಸಿಚುವೇಶನ್. ಹೌದು ಮೇಡಮ್, ಈಗ ನಮ್ಮ ಅಂಕಿಅಂಶ ಇರೋದೇನಂದ್ರೆ ನಮ್ಮ ಟ್ಯಾಕ್ಸ್ ಇರೋದು 3 ಲಕ್ಷ ಕೋಟಿ, ನಮ್ಗೆ ಅದೇ ಇದೆ. 1,15,000 ಕೋಟಿ ಇವರು ಸಾಲ ಮಾಡಿದ್ದಾರೆ ಟೋಟಲ್. ಇದುವರೆಗೂ ಸಿದ್ದರಾಮಯ್ಯ ಕಾಲ ಪಿರಿಯಡಲ್ಲೇ ಇವ್ರು ನೋಡಿ 4 ಲಕ್ಷ ಕೋಟಿ ಇವ್ರು ಸಾಲ ಮಾಡಿದ್ದಾರೆ. ಎಲ್ಲೋ ಇದ್ದಿದ್ದಲ್ಲ ಅನುದಾನ? ಲಾಸ್ಟ್ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ನೀವು ಅಧಿವೇಶನದಲ್ಲಿ 1,16,000 ಕೋಟಿ ನೀವು ತಗೊಂಡ್ರಲ್ಲ, ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ರಾಜ್ಯ ಜನ. 50 ಕೋಟಿ ಅನುದಾನ ಕೊಡಕ್ಕಾಗದೆ ಇವತ್ತು ಬಿಜೆಪಿ ಶಾಸಕರು ಇರ್ಬೋದು, JDS ಶಾಸಕರು ಇರ್ಬೋದು, ಕೋರ್ಟ್ ಮೆಟ್ಲೆಗ್ತಾ ಇದ್ದಾರೆ ಅನುದಾನಕ್ಕೋಸ್ಕರ. ಅನುದಾನ ಕೊಡಿ, ನಮ್ಗೆ 50 ಕೋಟಿ ಹೇಳಿದ್ರಲ್ಲ, ಕೊಡಿ ಅನುದಾನ ಕೊಡಿ ಅಂತ ಕೋರ್ಟ್ ಮೇಲೆ ಅಪೀಲ್ ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದ ಆ ಪರಿಸ್ಥಿತಿ ಇದೆ. ಮತ್ತೆ ನೀವು ಸಾಲ ಮಾಡಿ ತಗೊಂಡಾಗ ಎಲ್ಲಾಗ್ತಾ ಇದ್ರಿ? ಯಾವ ರಾಜ್ಯಕ್ಕೆ ಕೊಡ್ತಾ ಇದ್ರಿ? ಯಾವ ರಾಜ್ಯದ ಎಲೆಕ್ಷನ್ಗೆ ಹೋಗ್ತಾ ಇದೆ? ಇವತ್ತು ನಿಮಗೆ ಇಲ್ಲಿ DK ಶಿವಕುಮಾರ್ ಅವರು CM ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ತೆಲಂಗಾಣದಲ್ಲಿ ಕೂಗಾಗ್ತಾ ಇದೆ. ಅಂದ್ರೆ ನಿಮ್ಮ ರೇವಂತ್ ರೆಡ್ಡಿಗೂ ನಿಮ್ಗೆ ಏನ್ ಕನೆಕ್ಷನ್? ಎಲೆಕ್ಷನ್ಗೆ ಎಷ್ಟು ಕೊಟ್ಟಿದ್ರಿ? ಈ ರೀತಿಯಾದ ನಾನಾ ರೀತಿಯಾದ ಕ್ವಶನ್ಗಳು ರಾಜ್ಯದಲ್ಲಿ ಹುಡ್ತಾ ಇದಾವೆ. ಇವತ್ತು ನಾವು ಕೇಳಕ್ ಇಷ್ಟಪಡೋದು, ಇವರು CM ವಿಚಾರನ ಬದಿಗೊಟ್ಟು ಅಭಿವೃದ್ಧಿ ಬಗ್ಗೆ ಇವತ್ತು ಅಧಿವೇಶನ ನಡೀತದೆ ಬೆಳಗಾಮಲ್ಲಿ. ಆ ಅಧಿವೇಶನಕ್ಕೆ ಸೂಕ್ತವಾದ ಉತ್ತರ ಕರ್ನಾಟಕಕ್ಕೆ ಅಲ್ಲಿನ ಜ್ವಲಂತ ಸಮಸ್ಯೆಗಳ ಪರಿಹರಿಸದಲ್ಲಿ ಮುಂದಾಗಬೇಕು. ಇಲ್ಲ ಸರ್ಕಾರ ನಾಚಿಕೆಟ್ ಸರ್ಕಾರ ಇದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಇಟ್ಕೊಂಡು ಯಾವುದೇ ಅಭಿವೃದ್ಧಿ ಮಾಡದೆ ಒಂದು ಜನರ ಕಣ್ಣೀರು ಹಾಕ್ಸೋದಲ್ಲಿ ಜನರ ಶಾಪ ತಟ್ಟದಲ್ಲಿ 2 ಮಾತಿಲ್ಲ ಮೇಡಮ್. ಉತ್ತರ ಕರ್ನಾಟಕವೇ ಇದು ನನ್ನ ಕೆಲಸ ಅಲ್ಲ ಅಂತ ಕೃಷಿ ಚಟುವಟಿಕೆಯನ್ನು ಸಂಪೂರ್ಣ ಬಂದ್ ಮಾಡಿಬಿಟ್ರೆ ಏನಾಗುತ್ತೆ ಅನ್ನುವಂಥ ಅರಿವಿಲ್ವಾ? ಆಡಳಿತವೇ ಆಗಲಿ ವಿಪಕ್ಷವೇ ಆಗಲಿ. ಮೇಡಮ್ ನೋಡಿ, ಇವತ್ತು 2 ವಕ್ತಾರರುಗಳು 3 ಜನ ವಕ್ತಾರರುಗಳು ಇವತ್ತೇನು ಇಲ್ಲಿ ಮಾತಾಡ್ತಿದ್ದಾರಲ್ಲ, ಇಷ್ಟು ಪರಿಜ್ಞಾನನೂ ಸಹ ಇವರ ನಾಯಕರಿಗಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಇವ್ರು ಕೊಟ್ಟಿರೋ ಅಂಕಿಅಂಶಗಳು ನೋಡಿದರೆ ಕಿಲೋಮೀಟರ್ ಗಟ್ಟಲೆ ರೋಡ್ಗಳಾಗಿದೆ, ಅಲ್ಲೆಲ್ಲ ಗುಂಡಿ ಬಿದ್ದಿದೆ ಅಂತಾರೆ. ಅದೇ ನಮ್ಮ BJP ವಕ್ತಾರರು ಏನು ಹೇಳಿದರು, ಈ ಡ್ರಗ್ಸ್ ಇವೆಲ್ಲ ಮಾಫಿಯಾಗಳಾಗೋಗಿದೆ ಅಂತ ಹೇಳಿದರು. ಅದೇ ರೀತಿ ನಮ್ಮ ದರ್ಶನ್ ಅವ್ರು ಏನು ಹೇಳಿದರು, ಕಾಂಗ್ರೆಸ್ ಅವ್ರು ಏನು ಹೇಳಿದರು ಅಂದರೆ ನಾವು ನೀರಾವರಿಗೆ ಇಷ್ಟು 1000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ಇವುಗಳ ಬಗ್ಗೆ ಯಾಕೆ ಕಿವಿ ಹಿಂಡಿ ಇನ್ನೂ ಕೇಳಕ್ಕೆ ಸ್ಟಾರ್ಟ್ ಮಾಡಿಲ್ಲ? ವಿರೋಧ ಪಕ್ಷಗಳ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ನಿಜ 100%. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಮೇಡಮ್, ಏನು 50,000 ಕೋಟಿ ಒಂದು ವರ್ಷಕ್ಕೆ ನೀವು ಡೈರೆಕ್ಟ್ ಬೆನಿಫಿಷರಿಗಳು ಇದ್ದಾರೆ, ಏನು ಈ ಗ್ಯಾರಂಟಿಗಳ ಬಗ್ಗೆ. ಒಂದು ನಿಮಿಷ ಅಲ್ಲಲ್ಲ ಸರ್, ಪ್ರಶ್ನೆ ಈ ಸದನ ಒಂದು ನಿಮಿಷ ಕೇಳಿ ಸರ್. ಆಡಳಿತ ಪಕ್ಷ ಮಾಡ್ತಿರ್ತಕ್ಕಂಥ ಅನಾಚಾರಗಳನ್ನ ಸ್ವಾಮಿ, ನೀವು ಪ್ರಶ್ನೆ ಮಾಡಿದ್ರೆ ಮಾತ್ರ ಆಡಳಿತ ಪಕ್ಷ ಅದಕ್ಕೆ ಉತ್ತರ ಕೊಡುತ್ತೆ. ನೀವು ಪ್ರಶ್ನೆನೇ ಮಾಡಲಿಲ್ಲ ಅಂದಾಗ ನಾನು ನಿಮ್ಗೆ ಹೇಳ್ತಿರೋದು, ಇನ್ನೂ ಉಳಿದಿರೋದು 5-6 ದಿನ 7-8 ದಿನ ಏನಿದೆಯಲ್ಲ, ಪ್ರಶ್ನೆ ಮಾಡಿ ಅಂತ ಕೇಳ್ತಿರೋದು ಯಾವುದನ್ನ? ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಇನ್ಯಾವುದಾದ್ರೂ ಟಿವಿ ಚಾನೆಲ್ಗಳು ಇರಿ, ನಾನು ಹೇಳ್ತೇನೆ. ಮತಾಂಧನ್ನ ಹಿಂದೂಗಳನ್ನ ಕೊಲೆ ಮಾಡಿದವನ್ನ, ಹಿಂದೂಗಳ ದೇವಸ್ಥಾನಗಳ ನಾಶ ಮಾಡಿದವನ್ನ ಅದನ್ನೇ ಅವರು ಜಯಂತಿ ಮಾಡ್ತಾರೆ ಅಂತಂದ್ರೆ ನಾವು ಹಿಂದುತ್ವದ ಪಕ್ಷ ಆಗಿ ಹಿಂದುತ್ವನ ಆರಾಧನೆ ಮಾಡೋರಾಗ
ಇದನ್ನ ವಿರೋಧಿಸ್ತೀವಿ. ಇದನ್ನ ನೀವು ನಿಮ್ಮ ಫೋನಿನ ಇದು ರಿಂಗ್ ಟೋನ್ ಹಾಕೊಳ್ಳಿ, ಅದನ್ನೇ ಅವಾಗ ಹೇಳೋದ್ರಿಂದ ಏನೂ ಸರಿಯಾಗೋದಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜನರ ದುರಂತ ಇದ್ರಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ವರ್ಷಕ್ಕೆ ಒಂದೇ ಬಾರಿ ಆಗೋದು, ಅದು ಚಳಿಗಾಲದ ಅಧಿವೇಶನ. ನೀವು ನಂಬಲ್ಲ, ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀವಿ. ಬಸ್ಗಳು ಹತ್ಕೊಂಡು ಅಲ್ಲಿಂದ 500-600 ಕಿಲೋಮೀಟರ್ಗಳಿಂದ ಜನ ಪಾಪ ಬಂದು ಇಲ್ಲಿ ಬಟ್ಟೆನೂ ಇರಲ್ಲ ಮೇಡಮ್. ಅವರು ವಿಧಾನಸೌಧ ಮುಂದ್ಗಡೆ ಬೆಳಗ್ಗೆ 10 ಗಂಟೆ ತನಕ ಕಾಯ್ತಾ ಇರ್ತಾರೆ. ಯಾವಾಗ ಓಪನ್ ಆಗುತ್ತೆ ಒಳಗಡೆನೆ ಬಿಡಲ್ಲ ಅವರಿಗೆ. ಪಾಪ 500-600 ಕಿಲೋಮೀಟರ್ಗಳಿಂದ ಬರ್ತಾರೆ. ಮುಖ್ಯಮಂತ್ರಿಗಳು ಮನೆ ಮುಂದೆ ನಿಂತಿರ್ತಾರೆ. ಮುಖ್ಯಮಂತ್ರಿಗಳು ಊರಲ್ಲಿ ಇರಲ್ಲ, ಯಾಕಂದ್ರೆ ಅವ್ರಿಗೆ ಪರಿಜ್ಞಾನವೂ ಇರೋದಿಲ್ಲ. ಗನ್ಮ್ಯಾನ್ಗಳಿಗೆ ಫೋನ್ ಮಾಡ್ಬೇಕಂತನೂ ಗೊತ್ತಿರಲ್ಲ. ನಾನು ಏನು ಕೇಳ್ತಾ ಇದ್ದೀನಿ, ಇವೆಲ್ಲ ಹೊಸ ಇದು ಉಟ್ಕೊಂಡ್ಬಿಟ್ಟಿದೆ. ಇವತ್ತು ಮುಖ್ಯಮಂತ್ರಿಗಳನ್ನ ಬೀಟ್ ಆಗಬೇಕು ಅಂದರೆ ದರ್ಶನ್ ಅವ್ರಿಗೆ ಫೋನ್ ಮಾಡಬೇಕು, ಗನ್ಮ್ಯಾನಿಗೆ ಫೋನ್ ಮಾಡಬೇಕು. ಹಿಂಗಾಗಿರೋದ್ರಿಂದ ಪಾಪ 800-1000 ಕಿಲೋಮೀಟರ್ಗಳಿಂದ ಒಂದೊಂದು ಪೇಪರ್ ಇಟ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ DC ಆಫೀಸಿಗೆ ಹೋಗ್ಬೇಕು ಅಂತ. ಅವ್ರು ಏನು ಅನ್ಕೊಂತಾರಂದ್ರೆ MLA ಹತ್ರ ಮಾತಾಡಬೇಕು. ಯಾವನ MLA ಇಲ್ಲಿ ಬಂದು ಕೂತಿರ್ತಾನೆ ಬೆಂಗಳೂರಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಳಿಗಾಲದ ಅಧಿವೇಶನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಆ ಭಾಗದ ಜನ ಬಂದು ಅವ್ರ ನಾಯಕರುಗಳ ಹತ್ರ ಕೂತ್ಕೊಂಡು, ಅಪ್ಪ ಹಿಂಗಾಗಿದೆ, ನಮ್ದು 2 ಎಕರೆ ಜಾಗದಲ್ಲಿ ಮೇಲ್ಗಡೆ ರಸ್ತೆ ಹೋಗ್ತಿದೆ, ಇದನ್ನು ಬಿಡಿಸ್ಕೊಡು, ಇಲ್ಲ ಇನ್ನೊಂದೇನೋ ಆಗ್ತಿದೆ ಬಿಡಿಸ್ಕೊಡು ಅಂತ ಕೇಳೋದಕ್ಕೋಸ್ಕರ ಮಾಡಿರ್ತಾರೆ. ನೀವು ಆ ಸಮಯನೂ ಸಹ ಬೇರೆ ಬೇರೆ ವಿಷಯಗಳನ್ನ, ಟಿಪ್ಪು ಸುಲ್ತಾನ್ ಇರೋದು ಇಲ್ಲಿ, ಅಲ್ಲಿ ಏನ್ ಮಾಡ್ತಾನೆ ಅವನು ಹೋಗಿ? ನಾನು ಹೇಳ್ತೇನೆ, ಪ್ರಶ್ನೆ ಮಾಡಿ ನೀವು ಮಾಡ್ಬೇಕು ಸ್ವಾಮಿ. ಹಾರ್ಡ್ಲಿ 1 ಮಿನಿಟ್ ನೋಡಿ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಮೇಡಮ್, ಇವತ್ತು ರೈತರ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇದಾವೆ. ಒಂದು ಕಡೆ ಸಬ್ಸಿಡಿಗಳು ಬರ್ತಾ ಇಲ್ಲ. ನೀವು ಹಳ್ಳಿಗಳ ಕಡೆ ಮೊದಲು ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ಅಥವಾ ಒಂದು ಟ್ರಾಕ್ಟರ್ ತಗೊಂಡ್ರೆ, ಒಂದು ಟ್ರಿಲ್ಲರ್ ತಗೊಂಡ್ರೆ ಸಬ್ಸಿಡಿಗಳು ಅದು ಬರ್ತಾ ಇಲ್ಲ. ಮತ್ತೆ ಈ ಸೋಲಾರ್ ಪ್ಯಾನಲ್ ಎಲ್ಲಾ ರೈತರುಗಳಿಗೆ ಕುಸುಮ್ ಯೋಜನೆ ಅಂತ ಹೇಳಿ ಮಾಡಿದ್ರು ಮೇಡಮ್. ಈ ರಾಜ್ಯದಿಂದ ಸುಮಾರು 7,000 ಕೋಟಿ ವಾಪಸ್ ಹೋಗಿದೆ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿ. ಮತ್ತೆ ರೈತರುಗಳಿಗೆ ಮೊದಲು TC 25,000 ಸಿಗ್ತಾ ಇತ್ತು, ಇವತ್ತು 3 ಲಕ್ಷ ಬೇಕು. ಸೊ ಅದ್ರ ಸಮಸ್ಯೆಗಳು ಬಗೆಹರಿಬೇಕು. ಮತ್ತೆ ಹಾಲಿನ ಸಬ್ಸಿಡಿಯನ್ನ ಸುಮಾರು 1,000 ಕೋಟಿ ಹಾಲಿನ ಸಬ್ಸಿಡಿಯನ್ನ ಕೊಟ್ಟಿಲ್ಲ. ದಯಮಾಡಿ ಅದು ಬಗೆಹರಿಬೇಕು. ಮತ್ತೆ ರಸಗೊಬ್ಬರ ಸಮಸ್ಯೆ ಅಂತ ಹೇಳಿದ್ರು, ರಸಗೊಬ್ಬರ ಸಮಸ್ಯೆ ಪ್ರಶ್ನೆ ಮಾಡ್ತಿದ್ದೀರಾ? 100% ಮಾಡ್ತಾ ಇದೀವಿ. ನಾಗೇಂದ್ರ ಅವರೇ, ಮುಕ್ತವಾಗಿ ಭರವಸೆಗಳಲ್ಲಿ ಇವರು ಸ್ಲಮ್ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂದ್ರೆ ಅದನ್ನ ಮಾಡಲಿಲ್ಲ. ಮತ್ತೆ PUC ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂದ್ರೆ ಅದನ್ನ ಇವತ್ತು ಕೊಡಲಿಲ್ಲ. ಇವತ್ತು ಇಡೀ ಕರ್ನಾಟಕನ ಟಾರ್ಗೆಟ್ ಮಾಡಿದರೆ ಡ್ರಗ್ಸ್ ಪೆಡ್ಲರ್ಗಳು ಇವತ್ತು ಡ್ರಗ್ಸ್ ಇದನ್ನ ಟಾರ್ಗೆಟ್ ಮಾಡಿ ಬೆಂಗಳೂರನ್ನೇ ಒಂದು ಡ್ರಗ್ಸ್ ಕಂಟ್ರೋಲ್ ಮಾಫಿಯಾಗಿ ತಗೊಂತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಅವರು 167 ಕೋಟಿ ಡ್ರಗ್ಸ್ ಹಿಡಿದಿದ್ದಾರೆ. ಇದನ್ನ ಡ್ರಗ್ಸ್ ಆಗಿ ಮಾಫಿಯಾ ಕ್ರಿಯೇಟ್ ಆಗ್ತದೆ. ಕೂಡಲೇ ಕಂಟ್ರೋಲ್ ಮಾಡಕ್ಕೆ ಗೃಹ ಮಂತ್ರಿಗಳು ಏನಾದರೂ ಸೂಕ್ತವಾಗಿ ಒಂದು ಕ್ರಮ ಕುರ್ಚಿ ಇದ್ರಲ್ಲಿ ಬಿಸಿ ಇದ್ದಾರೆ. ಮನೆ ವಿಚಾರ ಹೇಳಿದ್ರು. ಇದೇ ತಿಂಗಳು ಒಟ್ಟು 43,000 ಮನೆಗಳನ್ನ ಹಂಚಿಕೆಯನ್ನ 100ಕ್ಕೆ 100 ಮಾಡ್ತಾ ಇದೀವಿ. ನೀವೇ ಚರ್ಚೆ ಕರೀರಿ, ಬಂದು ಹೇಳ್ತೀನಿ. ಗುಂಡಿ ವಿಚಾರ ಅಂತ ಕೆಲವೊಂದು ಜಿಲ್ಲೆ ಹೇಳಿದ್ರು. ಹುಬ್ಳಿ ಧಾರವಾಡದಲ್ಲಿ ಸಂಸದರು ಶಾಸಕರು ಯಾರು ಅಂತ ಅವ್ರು ಹೇಳ್ಬಿಡ್ಲಿ. ಶಿವಮೊಗ್ಗದಲ್ಲಿ ಎಷ್ಟು ವರ್ಷದ ಸಂಸದರು ಶಾಸಕರು ಯಾರಿದ್ದಾರೆ ಅಂತ ಹೇಳಿ. ಇವತ್ತು ಸ್ಮಾರ್ಟ್ ಸಿಟಿ ಅಂತ ತುಮಕೂರು ನರೇಂದ್ರ ಮೋದಿ ಅವರು ಮಾಡಿ ಆ ಸ್ಮಾರ್ಟ್ ಸಿಟಿ ಆ ರೀತಿ ಆಗೋಗಿದೆಯಲ್ಲ, ಯಾರು ಅಲ್ಲಿಯ ಶಾಸಕರು? ಜ್ಯೋತಿ ಗಣೇಶ್ ಅದನ್ನ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಮೇಡಮ್ ಇವತ್ತು ಹೆಣ್ಣಿನ ಬಗ್ಗೆ ಅವರೇನೋ ಮಾತಾಡೋದಕ್ಕೆ ಹೋದ್ರು. ಅವರು ಯಾವ ನೈತಿಕತೆ ಇಟ್ಕೊಂಡು ಹೋಗ್ತಾರೆ. ಓಕೆ ರೈಟ್. ದಿಲೀಪ್ ಅವರು, ದರ್ಶನ್ ಅವರು, ಅನಿಲ್ ಅವರು, ನಾಗೇಂದ್ರ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಅಧಿವೇಶನದಲ್ಲಿ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ರೈತರ ಧ್ವನಿಯಾಗಿ ಪ್ರತಿಪಕ್ಷಗಳ ಕೆಲಸ ಮಾಡಲಿ, ಅದು ಹೋರಾಟವೇ ಆಗಲಿ, ಪ್ರತಿಭಟನೆ ಆಗಲಿ, ಮತ್ತೊಂದೇ ಆಗಲಿ, ಅದರದಕ್ಕೆ ಸರಿಯಾದಂಥ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು. ಕೇವಲ ಚರ್ಚೆ ಅಲ್ಲ, ಒಂದು ಫಲಿತಾಂಶ ಬರುವಂಥ ನಿಟ್ಟಿನಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಈ ಅಧಿವೇಶನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಬಿಡಿ